ಅದು ಡಿಸ್ಟರ್ಬ್. ಯಾರೋ ಬಿಗ್ ಪಾರ್ಟಿನೇ ಇರಬೇಕು. ಕಮಿಷನ್ ಇವತ್ತು ಗ್ಯಾರಂಟಿ. ಏಯ್ ಏನ್ ಕನ್ಸ್ ಕಾಣ್ತಿದ್ಯಾ? ಏನು ಇಲ್ಲ ಅಣ್ಣ. ಬನ್ನಿ, ಏನಾಗ್ಬೇಕಿತ್ತು? ಅದು ಸೂರ್ಯಣ್ಣ ಒಳಗಡೆ ಇದ್ದಾರೆ. ನೀವು? ನಾನು ಅದು ಗೊತ್ತಾಯ್ತು ಬಿಡಿ. ನಿಮ್ಮ ಮನೇಲಿ ದೊಡ್ಡ ಫಂಕ್ಷನ್, ಅದಕ್ಕೆ ನಮ್ಮ ಅಂಗಡಿ ಕ್ಯಾನ್ ಆರ್ಡರ್ ಮಾಡಕ್ ಬಂದಿದ್ದೀರಾ ಅಲ್ವಾ? ಎಷ್ಟು ಕ್ಯಾನ್ ಬೇಕಿತ್ತು? ನನ್ನನ್ನು ಕಳ್ಸಿದ್ದು ಮಿಸ್ಟರ್ ರಂಗನಾಥ್. ಯಾರು? ಪಬ್ಲಿಕ್ ಟಿವಿ ರಂಗನಾಥ? ಅಲ್ಲ, ಕುರಿಬಾಂಡ್ ರಂಗನಾಥ್. ಬನ್ನಿ ಕುತ್ಕೊಳ್ಳಿ. ಅಯ್ಯೋ ಕ್ಯಾನ್ಗಳು ಬೇರೆ. ಎಷ್ಟೋ ಒಂದು ಕ್ಯಾನ್ ವಾಟರ್ಗೆ 30 rupees. ಆಫ್ಟರ್ ಆಲ್ ನೀನೇನ್ ಮಾಡೋದಿಲ್ಲಿ? ಎಂಪ್ಲಾಯಿ ಸರ್. ಹೌದಾ? ಎಷ್ಟು ಸಂಬಳ? ಸಂಬಳ ಏನೋ 5,000 ರೂಪಾಯಿ ಕೊಡ್ತಾರೆ. ಆದ್ರೆ ನಮ್ ಸೂರ್ಯಣ್ಣ ದಿನಕ್ಕೆ 100 ಕ್ಯಾನ್ಗಿಂತ ಎಕ್ಸ್ಟ್ರಾ ಆರ್ಡರ್ ಮಾಡಿದ್ರೆ 100 ರೂಪಾಯಿ ಜಾಸ್ತಿ ಕೊಡ್ತಾರೆ. ನಮ್ ಸೂರ್ಯಣ್ಣ ತುಂಬಾ ಒಳ್ಳೆಯವರು. ಸೊನ್ನೆ ಯಾರು ಅವರು? ಸಾರ್, ಇವರೇ ನಮ್ ಬಾಸು. ಅಣ್ಣ ನಮಸ್ಕಾರ ಅಣ್ಣ. ತಿಂಗಳಿಗೆ 5,000 ಸಂಬಳ, ಎಣ್ಣೆ ಹೊಡೆಯಕ್ಕೆ ಡೈಲಿ 100 ರೂಪಾಯಿ ಅಲಚಿ, ಟಿಪ್ಸು 100 ರೂಪಾಯಿ ಕೊಡ್ತೀರಂತೆ. ಈ ಕೆಲಸ ನಂಗೆ ಕೊಟ್ಬಿಡೋಣ. ಕಾಲು ಬಿಡ್ತಾನೆ ಪ್ಲೀಸ್ ಅಣ್ಣ, ಪ್ಲೀಸ್. ಡೌ ಮಾಡಿ ಸಾಕು, ಮ್ಯಾಟ್ರಿಕ್ ಬರಪ್ಪ. ಅಣ್ಣ ರಂಗ ಕಳಿಸ್ತಾಣ ಕೆಲ್ಸಕ್ಕೆ ಅಂತ. ಓಹೋ ನೀನೇನ ಅವನು? ಅದ್ ಯಾಕೆ ಇಷ್ಟೊಂದು ಬಿಲ್ಡಪ್? ಸ್ವಲ್ಪ ಇರ್ಲಿ ಅಂತ. ಸ್ವಲ್ಪ ಅಲ್ಲ, ಜಾಸ್ತಿನೇ ಆಯ್ತು. ಅಮಿಕಂಡ್ ಒಳಗೋಗಿಲ್ಲ, ನಾನು ಕತ್ತರ್ಸಾಕ್ಬಿಡ್ತೀನಿ. ಅಣ್ಣ ನೀನೇನು? ಪ್ಲೀಸ್ ಅಣ್ಣ. ಹೇಳಿದ ಕೆಲಸ ಎಲ್ಲ ಸರಿಯಾಗಿ ಮಾಡ್ತೀಯ ತಾನೆ? ಕೆಲಸ ಕೊಟ್ಟು ನೋಡಿ ಹೆಂಗ್ ಮಾಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ. ಗಾಡಿ ಓಡ್ಸಕ್ ಬರತ್ತಾ? ಗಾಡಿ ಓಡಿಸೋದ್ರಲ್ಲಿ ತುಂಬಾ ಫೇಮಸ್ ಬಾಸು. ಊರಲ್ಲಿ ಬೇಜಾನ್ ಗಾಡಿಗಳು ಓಡಿಸಿದೀನಿ. ಏಯ್ ಸೊನ್ನೆ, ಗಾಡಿ ಕ್ಯಾನ್ ಹಾಕ್ಲಾ? ಗಾಡಿ ಓಡಿಸು. ಗಾಡಿ ನಾನು ಓಡಿಸ್ಬೇಕಾ ಬಸ್ಸು? ಇನ್ನ ನಾನ್ ಓಡಿಸ್ಲಾ? ಇವತ್ತು ರೂಟ್ ಎಲ್ಲ ತೋರ್ಸ್ಕೊಡ್ತೀನಿ, ನಾಳೆ ನೀನ್ ಒಬ್ನೇ ನೋಡ್ಕೋಬೇಕು. ತಗೋ. ಬಸ್ಸು ಗಾಡಿ ನಾನು ಓಡಿಸ್ತೀನಿ, ಸ್ಟಾರ್ಟ್ ನೀವು ಮಾಡಿ. ಏಯ್ ಒಳ್ಳೆ ಆಸಾಮಿ. ಕಾಲೆತ್ತು. ಏನ್ ಹುಡುಕ್ತಾ ಇದೆಯಾ? ಬೇಗ ಹೊರಡು. ಗೇರ್ ಯಾವ ಕಡೆ ಐತೆ ಬಸ್ಸು? ಇದು ಎಕ್ಸಲೇಟರ್ ಗಾಡಿಯಪ್ಪ. ಗೊತ್ತು, ತಮಾಷೆ ಮಾಡಿದ್ದು. ಅವಾಗ್ಲೇ ಗಾಡಿನ ಯಾರೋ ಊರಲ್ಲಿ ತುಂಬಾ ಓಡಿಸಿದೀನಿ ಅಂದ್ರು. ಅಯ್ಯೋ, ನಾನು ಹೇಳಿದ್ದು ಈ ಗಾಡಿನಲ್ಲ ಬಸ್, ಎತ್ತಿನ ಗಾಡಿನ. ವಾ, ಬಲ್ ನನ್ ಮಗ ಕಣ ನೀನು. ನಾನು ಹೇಳಿದ್ದು ನಿಮ್ಗೆ ಗೊತ್ತಾ? ನಾನು ಎತ್ತಿನ ಗಾಡಿಗೆ ಬ್ರೇಕ್ ಇಡ್ಸಿದ್ದೆ. ಬ್ರೇಕ್ ಅಲ್ಲಿ ಕಾಣಿಸಲ್ವಾ? ಏನ್ ರೋಡ್ ನೋಡ್ಕೊಂಡ್ ಬರ್ತಿದ್ಯಾ? ಏನ್ ನೋಡ್ಕೊಂಡ್ ಬರ್ತಿದ್ಯಾ? ನೀಟಾಗಿ ನಮ್ಮಂತ ಗಾಡಿ ಓಡಿಸೋ ಹುಡುಗರಿಗೆ ಓಡ್ ಬಂದ್ ಗುದ್ದು ಬಿಡೋದು, ಆಮೇಲೆ ಅಯ್ಯೋ ಅಪ್ಪ ಅಂತ ಕ್ರಿಕೆಟ್ ಕಾಮೆಂಟ್ರಿ ತರ ಕಂಟಿನ್ಯೂಸ್ ಆಗಿ ಡೈಲಾಗ್ ಹೊಡಿಯೋದು. ಏನು ಅನ್ಕೊಂಡಿದ್ಯಾ? ಎಷ್ಟು ಕೊಬ್ಬು ನಿನ್ಗೆ? ಒಂದ್ 5 kg ಐತೆ, ಬೇಕಾ ನಿನ್ಗೊಂದ್ 2 kg ಫ್ರೀ ಆಗಿ ಕೊಡ್ತೀನಿ. ನಮ್ಮಂತ ಹುಡುಗರು ನೋಡಿದ್ರೆ ಪಟಾಯಿಸಕ್ಕೆ ನೋಡ್ತಿರಲ್ಲ. ನಾನೇ ನಿನಗ್ ಲೈನ್ ಹೊಡಿಯಕ್ ಬಂದಿದ್ದೇನಾ? ನಿನ್ ಮುಖಾನ ಯಾವತ್ತಾದ್ರೂ ಕನ್ನಡಿ ನೋಡ್ಕೊಂಡಿದ್ಯಾ? ರೋಡಲ್ಲಿ ಹೋಗೋ ಭಿಕ್ಷಕರು ನಿನ್ ಹತ್ರ ಭಿಕ್ಷೆ ಕೇಳಲ್ಲ. ಅಯ್ಯೋ, ಇವಳಿಂದ ಫುಲ್ ಕ್ಯೂ ನಿಂತವ್ರು ನೋಡು. ಏಯ್ ಹೋಗ್ ನಿನ್ ಮುಖ ಕನ್ನಡಿಲಿ ನೋಡ್ಕೋ. ಏನೋ ನಮ್ಮ ಅಮ್ಮ ಹಂಚೋರ್ ಗ್ಲಾಮರ್ ಆಗಿ ಉಡಿಸ್ಬಿಟ್ಟವ್ರೆ, ಅದರಿಂದ ಇಷ್ಟು ಪ್ರಾಬ್ಲಮ್ ಆಗತ್ತೆ ಅಂದ್ರೆ ಉಡ್ತಾನೆ ಗ್ಲಾಮರ್ ಆಗಿ ಉಡಿಸ್ಬೇಡ ಅಂದ್ಬಿಡ್ತಿದ್ದೆ. ಏಯ್ ನಿಲ್ಸಿ. ಐಮ್ ಸಾರಿ ಮೇಡಮ್, ಇದು ನನ್ನಿಂದ ಆಗಿರೋ ತಪ್ಪು. ಇವ್ನಿಗೆ ಗಾಡಿ ಓಡ್ಸಕ್ ಬರಲ್ಲ ಅಂತ ಗೊತ್ತಿರೋ ಇವ್ನ ಗಾಡಿ ಕೊಟ್ರೆ ನನ್ ತಪ್ಪು ಮೇಡಮ್. ನೀವೇನ್ ಬಾಸಿ ಊರ್ಗೆ? ಮೇಡಮ್ ನಿಮ್ಗೇನು ತೊಂದರೆ ಆಗಿಲ್ಲ ಅನ್ಕೋತೀನಿ. ಅವಳ ಗಾಡಿಗೆ ಏನೋ ಆಗಿಲ್ಲ, ನಮ್ ಗಾಡಿಗೆ ಏಟಾಗಿರುತ್ತೆ. ಬನ್ನಿ ಕ್ಷಮಿಸಿ ಮೇಡಮ್. ಸಾರಿ 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 ಮೇಡಮ್. ಯಾ ಇಟ್ಸ್ ಓಕೆ. ಎಲ್ಲಿಗೆ ಹೋಗ್ತಿದ್ಯಾ? ಏನ್ ಮಾಡ್ತಿದ್ಯಾ? ಹೋಗಿ ಹಿಂದೆ ಕೂತ್ಕೋ, ಹೋಗೋ, ನಾನು ಓಡಿಸ್ತೀನಿ. ಕ್ಯಾನ್ ಎತ್ಕೋ. ಬಾಯ್ಲೆ ಬಾ ಕೂತ್ಕೋ. ಇವತ್ತು ಅವಳು ಟೈಮ್ ಚೆನ್ನಾಗಿತ್ತು. ಗಾಡಿ ಓಡಿಸ್ತಾನೆ ಡಬ್ಬ ನನ್ನ ಮಗನೇ. ಇವೆಲ್ಲ ಓವರ್ ಅನ್ಸ್ಲಿಲ್ಲ? ಹೌದು, ಕಡಿಮೆ ಮಾಡ್ಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಗ್ಲಾಸ್ ತಗೊಂಡು ಒಳಗಿಟ್ಕೋ. ತಗೋ ಇಟ್ಕೋ. ಬರೀ ಇಟ್ಕೊಳ್ಳೋದಾಯ್ತು ನಮ್ ಜೀವನ. ಇಟ್ಕೋ. ಆಂಟಿ ಆಂಟಿ. ಯಾರು? ಏನು? ವಾಟರ್. ಸಂತೆಯಲ್ಲೇ ನಿಂತರೂನು ನೋಡು ನೀನು ನನ್ನನ್ನೇ, ನಾನು ಮಾತ್ರ ಕೇಳುವಂತೆ ಕೂಗು ನೀನು ನನ್ನನ್ನೇ. ಕಣ್ಣ ಕಟ್ಟಿ ಬಿಟ್ಟರೂನು ಈಗ ನಾನು ಕಾಣಬಲ್ಲೆ ನಿನ್ನನ್ನೇ, ಸೇರಬಲ್ಲೆ ನಿನ್ನನ್ನೇ, ನಾನು ಮಾತ್ರ ಬಲ್ಲೆ ನಿನ್ನನ್ನೇ. ಏಯ್ ಏನ್ ನೋಡ್ತಾ ಇದೀಯಾ? ಕ್ಯಾನ್ ತಗೊಂಡೋಗೋ.
ಹೃದಯವೇ ಬಯಸಿದೆ ನಿನ್ನನೆ ತೆರೆಯುತ್ತ ಕನಸಿನ ಕಣ್ಣನೆ ದಿನವಿಡೀ ನಿನ್ನಯ. ಈಗ ಹೋದ್ರಲ್ಲ ಅವ್ರ ಹೆಸರೇನು? ನೋಡಕ್ ಕೆಡ್ದಾಗಿದ್ರು ಸುಂದ್ರ ಅಂತ ಹೆಸರಿಟ್ಕೊಂಡವನೆ. ಓ ಆಂಟಿ ನೋಡಿ ಸಾಕು, ದುಡ್ಡು ಕೊಟ್ರೆ ನಾವು ಹೊರಡ್ತೀವಿ. ಎಲ್ಲೋಗ್ತಿದ್ಯಾ? ದುಡ್ಡು ಇಸ್ಕೊ ಅವ್ರು ಬರಕ್ಕೆ ತರ್ತಾರ ಬಾ. ನಾಳೆಯಿಂದ ಈ ಮನೆಗೆಲ್ಲ ನೀರ್ ನೀರ್ ಹಾಕ್ಬೇಕು. ಏರಿಯಾ ಎಲ್ಲ ಸರಿಯಾಗಿ ನೋಡ್ಕೊಂಡಿದ್ಯಾ ತಾನೆ? ನೋಡ್ತಾ ಇದ್ದೀನಿ. ನಾನು ಹೇಳಿದ್ದು ಆಂಟಿನಲ್ಲ, ನೀರ್ ಹಾಕೋ ಮನೆನ. ನಾನು ಅದೇ ಹೇಳಿದ್ದು. ತಗೊಳ್ಳಿ. ಹಲೋ, ಸರಿಯಾಗಿ ನೋಡ್ಕೊಳ್ಳಿ. ನಾಳೆಯಿಂದ ಇವನೇ ನೀರ್ ಹಾಕಕ್ ಬರೋದ್ ನಿಮ್ ಮನೆಗೆ. ಇಲ್ಲ ಅಂದ್ರೆ ಪಕ್ಕದ ಮನೆ ನೀರ್ ಹಾಕಿ ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಹೋಗ್ಬಿಡ್ತಾನೆ. ಹುಷಾರಾಗಿರಿ. ಹಲೋ, ಮನ್ಸಲ್ಲೇ ಮಂಚ ಹತ್ತಿದ್ ಸಾಕು, ಬನ್ನಿ ಹೋಗೋಣ. ಇವನಿಗೆ ಬೀಳಲ್ಲ ಅಂತ ಹೊಟ್ಟೆ ಉರಿ. ಬ್ಯಾಡ್ ಬಾಸ್. ಅಣ್ಣ ಟೀ ತರ್ಲಾ? ತಗೊಂಬರೋ. ಏಯ್ ನಂಗೊಂದು ಸ್ಟ್ರಾಂಗ್ ಟೀ ತಗೋಬಲ್ಲ. ಏ ನಿನ್ ಮುಖಕ್ಕೆ ಟೀ ಬೇರೆ ಕೇಡು. ಅಮ್ಮಿಕೊಂಡು ಹೋಗಲೇ ಸೊನ್ನೆ. ಕತ್ತರ್ಸಾಕ್ಬಿಡ್ತೀನಿ. ಕಾಲಿಕೆನಾ? ಸೂರ್ಯ, ನನ್ಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ನಾಳೆಗೆಲ್ಲ ಕ್ಯಾನ್ಗಳು ತುಂಬಿಸ್ಬಿಡು ರಂಗ. ಒಂದು ಗೃಹ ಪ್ರವೇಶಕ್ಕೆ 100 ಕ್ಯಾನ್ ಆರ್ಡರ್ ಇದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಾವಿದ್ದೀವಲ್ವಾ, ಮ್ಯಾನೇಜ್ ಮಾಡ್ತೀವಿ. ಓಕೆನಾ? ನೀರ್ ತುಂಬಸಕ್ಕೆ ನಾನು ಹೋಗ್ತೀನಿ ಬಸ್ಸು. ನೀವು ನೀರು ತುಂಬಿಸೋ ಅವಶ್ಯಕತೆ ಇಲ್ಲ. ತಮ್ಮ ಏರಿಯಾ ಕರೆಕ್ಟಾಗಿ ನೀರು ಬಿಟ್ರೆ ಸಾಕು. ನೀರ್ ಬಿಡೋದ್ರಲ್ಲಿ ನಾವು ಫೇಮಸ್ ತಾನೆ, ಅದನ್ನ ಯಾರಾದ್ರೂ ಮಿಸ್ ಮಾಡ್ಕೋತಾರ? ನೀರು ಬಿಡಿ, ಅರ್ಥ ಕರೆಕ್ಟಾಗಿ ಸರ್ವಿಸ್ ಕೊಡಿ ಅಂತ. ಗೊತ್ತಾಯ್ತಾ ಮಿಸ್ಟರ್ ಸುಂದ್ರ? ಮಿಸ್ಟರ್ ರಂಗ ಅವರೇ, ಕಸ್ಟಮರು ನಾವು ನೀರ್ ಬಿಡ್ತಾನೆ ಇರ್ತೀವಿ, ಅದ್ ನಮಗ್ ಗೊತ್ತು. ತಮಗೆ ಮಾತು ಚೆನ್ನಾಗಿ ಬರತ್ತಂತ ಗೊತ್ತು. ತಮ್ದು ಯಾವ ಊರೋ? ಮಂಡ್ಯ ಬಾಸು, ಮಂಡ್ಯದ ಗಂಡು. ಓಹೋ, ಮಂಡ್ಯದ ಗಂಡಂದ್ರೆ ನೀವೇನಾ? ಮಂಡ್ಯದ ಹತ್ರ ಚಿಕ್ಕ ಮಂಡ್ಯ. ಇಲ್ಲಿಗೆ ಬರಕ್ ಮುಂಚೆ ಅಲ್ಲೇನ್ ಕಿಸಿತಿದ್ರು? ಅದೊಂದು ದೊಡ್ಡ ಕತೆ. ಚಿಕ್ಕದಾಗ ಹೇಳಿ ಸಾಕು. ಅದು ಒಂದು ಸ್ವಾಮೀಜಿ ಲವ್ ಸ್ಟೋರಿ. ಚಿಕ್ಕ ಮಂಡ್ಯಲ್ಲಿ ಚಿಕ್ಕದಾಗಿ ಒಂದು ಮಠ ಇತ್ತು. ಆ ಮಠದ ಸ್ವಾಮೀಜಿ ಹೆಸರು ಕಣ್ಣಾನಂದ ಸ್ವಾಮೀಜಿ ಅಂತ. ಅವ್ನ್ ಕಣ್ಣಿನಿಂದನೇ ಎಲ್ಲ ಪ್ರಭಾವಿತರಾಗ್ಬಿಟ್ಟಿದ್ರು. ಅದ್ರಲ್ಲಿ ನಮ್ ಚಿಕ್ಕಪ್ಪನೂ ಒಬ್ಬ. ಆ ಮಠಕ್ಕೆ ಲಾಭ ಅಂತ ಇಲ್ದೆ ಹೋದ್ರು ಸಣ್ಣ ಪುಟ್ಟ ಕಾಸ್ಕೇನ್ ಬರ ಇರ್ಲಿಲ್ಲ. ಹಂಗೆ ಓಡಾಡ್ಕೊಂಡಿದ್ದ ನಮ್ಮನ್ನ ಕರ್ಕೊಂಡೋಗಿ ಮಠಕ್ಕೆ ಸೇರಿಸ್ಬಿಟ್ರು. ಸ್ವಾಮೀಜಿಗೂ ಯಾರು ಇರ್ಲಿಲ್ಲ, ನಾವು ಸೆಟ್ ಮಾಡ್ಕೊಂಡು ಚೆನ್ನಾಗಿದ್ವಿ. ಆದ್ರೆ ಆ ಮಠದ ಸ್ವಾಮೀಜಿ ದಿನ ರಾತ್ರಿ ಆಚೆ ಹೋಗುವ, ಬೆಳಗ್ಗೆ ಆಗಷ್ಟರಲ್ಲಿ ವಾಪಸ್ ಬರುವ. ಒಂದಿನ ರಾತ್ರಿನೂ ಮಠದಲ್ಲಿ ಮಲ್ಕೊಂಡೇ ಇಲ್ಲ. ಬೆಳಗ್ಗೆ ಎಲ್ಲ ಡ್ರೈವರ್ಗಳು ಗಾಡಿ ಓಡಿಸೋರು, ರಾತ್ರಿ ಮಾತ್ರ ಅವ್ನ ಒಬ್ನೇ ಓಡಿಸೋನು. ಯಾರು ಕಾಣಿಸ್ತಾ ಇಲ್ಲ. ನೀನ ನನ್ನ ನಾನು ಕಾದುಕೊಂಡೆ. ಜುಮುಜುಮ ಗುಮಗುಮ ಕೋಮಲ ನೀವಾ? ಬನ್ನಿ ಬನ್ನಿ. ಯಾರು ನೋಡ್ಬಿಡ್ತಾರೆ ಒಳಗಡೆ. ಚಿನ್ನ ಮರಿ, ನನ್ನ ಬಂಗಾರಿ ಮುದ್ದು. ಯಾಕ್ರಿ ಇಷ್ಟೊಂದ್ ಲೇಟು? ಕೋಮಲೆ, ಸಕ್ಕರೆ ಕದ್ರು ಚೀಲ ತೂತಾಗದೆ ರೀತಿ ನೋಡ್ಕೋಬೇಕು. ಇಲ್ಲಾಂದ್ರೆ ಬೇರೆಯವರು ಇರುವೆ ಬಿಟ್ಟು ಫಾಲೋ ಮಾಡಿಬಿಡ್ತಾರೆ. ಹೇ, ನಿಮಗ್ ಹೇಳ್ಕೊಡ್ಬೇಕಾ? ಕೋಮಲೆ, ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೀಯಾ ನೋಡು. ಎಷ್ಟೇ ತಿಂದ್ರು ಆಸೆ ತೀರದ ಕಣೆ ನೀನು. ಯುದ್ಧ ಮಾಡಿ ಗೆದ್ರು ಸಿಗದಂತ ವಜ್ರ ಕಣೆ ನೀನು ಕೋಮಲೆ. ಯಾಕೆ, ಏನಾಯ್ತು? ಕರೆಂಟ್ ಹೊಡಿತು. ನನಗೂ ನೋಡಿ ನೋಡಿ ತಲೆ ಕೆಟ್ಟೋಗಿ ಹೆಂಗಾರು ಮಾಡಿ ಇವ್ನ ಅಟ್ಯಾಕ್ ಮಾಡ್ಲೇಬೇಕು ಅಂದ್ಬಿಟ್ಟು ಚಕ್ರವ್ಯೂಹನ ಭೇದಿಸ್ಲೇಬೇಕು ಅಂತ ಒಂದಿನ ರಾತ್ರಿ ಆ ಸ್ವಾಮೀಜಿನ ಫಾಲೋ ಮಾಡಿದೆ. ಸ್ವಾಮೀಜಿ ಜೊತೆ ಇದ್ದಿದ್ದನ್ನ ನೋಡ್ದೆ. ಸುಂದ್ರ, ಯಾರಾದ್ರೂ ನೋಡ್ತಾರೆ, ಬಾ ಒಳಗೆ. ಸುಂದ್ರ, ನೀನ್ ಇಲ್ಲಿಗ್ ನೋಡಿದ್ದನ್ನ ಹೊರಗಡೆ ಯಾರಿಗೂ ಹೇಳ್ಬೇಡ ಕಣ್ಲಾ. ಇಲ್ಲ, ನಾನು ಯಾರಿಗೂ ಹೇಳಲ್ಲಪ್ಪ. ಮತ್ತೆ ಮತ್ತೆ ಏನಿಲ್ಲ, ಮತ್ತೆ ಮತ್ತೆ ನಾನು ಏನೋ ಒಂದು ಕೇಳಲ್ಲ. ಕೇಳ. ಅದು ಆ ಕಣ್ಣಾನಂದ ಸ್ವಾಮೀಜಿ ಕೊಟ್ಟಲ್ಲ, ನಂಗೂ ಕೊಡು. ಹಾ, ನಿಂಗೂ ಬೇಕೆಲ್ಲ.
ಇಲ್ಲೇ ಇರು ಹ. ಒಪ್ಕತ್ತಾಳೆ ಅಂತ ಗೊತ್ತಿದ್ರೆ ಇನ್ನೂ 1 ತಿಂಗಳು ಮುಂಚೆ ಬೇಗನೆ ಬಂದು ಕೇಳ್ತಿದ್ದೆ. ತಡ್ಕೊಳಕ್ ಆಯ್ತಿಲ್ಲ, ಬೇಗ ಬಾ. ಅಯ್ಯೋ. ಸುಂದ್ರ ಆ? ಬೇಕಾ ಆ. ಬೇಕಾ ಏಯ್, ಬಾ. ಅಯ್ಯಯ್ಯೋ, ಅಯ್ಯೋ, ಬಾ. ಅಯ್ಯಯ್ಯೋ. ಏಯ್, ಅಯ್ಯೋ, ಬಾ, ಬೇಡ, ಬೇಡ. ಒಳ್ಳೆ ಕಾಮಿಡಿ. ಒಳ್ಳೆ ಅಸಮಿ ಕಣ್ಣ ನೀನು. ಆ ಕಣ್ಣಾನಂದ ಸ್ವಾಮೀಜಿ ಕೀಪ್ ಮೇಲೆ ಕಣ್ಣು ಹಾಕಿ ಹಿಗ್ಗ ಮುಗ್ಗ ಪರ್ಕೆ ಸೇವೆ ತಿನ್ಕೊಂಡ್ ಬಂದಿದ್ಯಾ ಅಂದ್ರೆ ಬಲ್ ನನ್ ಮಗನೇ ನೀನು. ಆಮೇಲೇನಾಯ್ತು? ಆಮೇಲೆ ಏನಾಗುತ್ತೆ? ಅವಳು ಬಂದು ಸ್ವಾಮೀಜಿಗೆ ಹೇಳಿದ್ಲು, ಸ್ವಾಮೀಜಿ ಬಂದು ನಮ್ಮ ಚಿಕ್ಕಪ್ಪನಿಗೆ ಹೇಳ್ದ, ನಮ್ಮ ಚಿಕ್ಕಪ್ಪ ಬೆಂಗಳೂರಿಗೆ ಬಸ್ ಹತ್ತಿಸ್ತ. ಆ ಸ್ವಾಮೀಜಿ ಚೈತ್ರ ಯಾತ್ರೆ ಆನಂದವಾಗಿ ನಡೀತಾ ಇರುತ್ತೆ ಬಿಡು. ಆ ಸ್ವಾಮೀಜಿದ ಅಷ್ಟೇ ಅಲ್ಲ, ಅವ್ರ ಜೊತೆ ಮಠದಲ್ಲಿ ಇನ್ನೂ 4 ಜನ ಅವ್ರೆ. ಅವ್ರ ಸೇವೆನೂ ಅವಾಗವಾಗ ನಡೀತಾ ಇರುತ್ತೆ. ಅದಕ್ಕೆ ತಮ್ದು ಒಂಚೂರು ಇರ್ಲಿ ಅಂತ ಹೋಗ್ತಾ ಇದ್ರಾ? ನಂಗೊಂದು ಸ್ವಲ್ಪ ಅನುಭವ ಆಗ್ಲಿ ಅಂತ ಹೋಗಿದ್ದೆ. ಪೊರ್ಕೆ ಸೇವೆ ಚೆನ್ನಾಗ್ ಆಯ್ತು. ಆಯಾ ನೀನ್ ಸುಂದ್ರು, ತಾವು ಇವಾಗ ಎಲ್ಲಿ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಇನ್ನೆಲ್ಲಿ? ಬಾತ್ರೂಮ್ ಅಲ್ಲಿ. ಯಾಕೆ ಬಾಸು ಹಂಗ್ ನೋಡ್ತೀರಾ? ನಿಮ್ಮನ್ ಬಿಟ್ರೆ ನಂಗೆ ಯಾರಿದ್ದಾರೆ? ನೀವೆಲ್ಲಿರ್ತೀರೋ ನಾನು ಅಲ್ಲೇ. ಬಲ್ ನನ್ ಮಗ ಕಣೋ ನೀನು. ಬೇಡ ಅಂದ್ರೆ ಹೇಳಿ ಬಾಸು, ಎಲ್ಲೋ ಅಣ್ಣಮ್ಮನ ದೇವಸ್ಥಾನ ಗಲ್ಲಿನಲ್ಲಿ ಮಲ್ಕೊಂತೀನಿ. ಜೋಗಿ ಪಿಚ್ಚಲ್ ಶಿವಣ್ಣ ಮಲ್ಗಿದ್ರಲ್ಲ ಹಂಗೆ. ಬೆಸ್ಟ್. ಓ ಹಾಗೆ ಮುಂದೆ ಮಚ್ಚಿ ಹಿಡಿತೀಯ ಅನ್ನೋ ಅಮ್ಮನ್ ನೋಡ್ಬೇಕು ಅಂತ. ಸದ್ಯಕ್ಕೆ ನೀರ್ ಕ್ಯಾನ್ ಹಿಡಿದ್ರೆ ಸಾಕು. ಹ. ಕತೆ ಕೇಳೋ ಅಷ್ಟ್ರಲ್ಲಿ ಟೀ ತಣ್ಣಗಾಗ್ಬಿಟ್ಟೈತೆ, ಬೇರೆ ತಗೊಂಬ ಹೋಗು. ಆ. ಏನೋ ಸತ್ಯ, ಮೊದಲನೇ ರೌಂಡಲ್ಲಿ ಕೊಟ್ಟಿದ್ ಸಾಕಾಗ್ಲಿಲ್ಲ ಅಂತ 2ನೇ ರೌಂಡಿಗೆ ರೆಡಿಯಾಗಿ ಬಂದಿದ್ಯಾ? ನಾನ್ ಸೆಕೆಂಡ್ ರೌಂಡಿಗೆ ರೆಡಿಯಾಗಿ ಬಂದ್ನು ಅಥವಾ ಫಸ್ಟ್ ಟೈಮ್ ನೀನ್ ಆಸ್ಪತ್ರೆ ಸೇರ್ಕೊಳಕ್ ಬಂದ್ಯೋ ಅನ್ನೋದು ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ತಡ್ಕೋ. ಲೈ ಸತ್ಯ, ಹೆಚ್ಚಿಗೆ ಮಾತಾಡ್ಬೇಡ. ಅದೇನ್ ಮ್ಯಾಟ್ರಿಗ್ ಬಾರ. ನೀನ್ ಅಲ್ಲಿಂದ ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡ್ ಬಂದಿಯಲ್ಲ, ಆ ಹುಡುಗಿ ಯಾರು ಅಂತ ಗೊತ್ತಾ? ಆ ಸ್ಕೂಟಿಲಿ ಈಗ ತಾನೇ ಕಾಲೇಜ್ ಒಳಗಡೆ ಹೋದ್ಲಲ್ಲ ಅವಳಾ? ಅವಳೆ. ಅವಳು ಯಾರಾದ್ರೆ ನಿನಗೇನೋ ಪರವಾಗಿಲ್ಲ, ಅವಳು ಯಾರು ಅನ್ನೋದನ್ನ ನೀನ್ ಹೇಳು, ನನಗೇನಾಗ್ಬೇಕು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಯಾಕೋ ತುಂಬಾ ಅವಸರ ಪಡ್ತಾ ಇದ್ಯಾ? ಹೇಳ್ತೀನಿ ಕೇಳು. ಅವಳು ನನ್ ಲವ್ವರ್. ಯಾಕೋ ಸತ್ಯ, ಏನಾಯ್ತು? ಒಳ್ಳೆ ಗರ ಬಡ್ದಿರೋ ಕಾಡಮೆ ತರ ನಿಂತ್ಬಿಟ್ಟೆ. ಲೇ ಲೇ ಲೇ, ನೀನೇನಾದ್ರೂ ಮೆಂಟ್ಲಾ? ಅವಳು ಯಾರು ಅಂತ ಗೊತ್ತಿದ್ ಮಾತಾಡ್ತಿದ್ಯಾ? ಗೊತ್ತಿದ್ದೇ ಮಾತಾಡ್ತಿರೋದು. ಅವಳು ಏನು 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 ಏನು? ನನ್ ಲವ್ವರ್, ಮೇರಾ ದಿಲ್ ಕಾ ಧಡ್ಕನ್. ನಿನಗ ಅವಳಪ್ಪ ಯಾರು ಅಂತ ಗೊತ್ತೇನು? ನನಗೆ ಲವ್ ಮಾಡಕ್ ಬೇಕಾಗಿರೋದ ಹುಡುಗಿ ಕಣ. ಅವ್ರ ಅಪ್ಪನ್ ಕಟ್ಕೊಂಡ್ ನನಗೇನೋ. ಅವಳಪ್ಪ ಯಾರು ಅಂತ ಗೊತ್ತಾದ್ರೆ ನೀನ್ ಅವಳ ತಂಟೆಗೆ ಹೋಗಲ್ಲ. ಅವ್ರಪ್ಪ ಏನ್ ಹುಲಿನ ಸಿಂಹನ? ಅಕಸ್ಮಾತ್ ಆದ್ರೂ ನನಗೇನೋ. ನಾವು ಗುಂಡ್ಗೆ ಇರೋ ಗಂಡ್ಸಮ್ಮ. ನನಗ ಹುಡುಗಿ ಮುಖ್ಯ, ಅವ್ರ ಅಪ್ಪ ಅಮ್ಮ ಅಲ್ಲ. ಅವಳು ಧನ್ರಾಜ್ ಮಗಳು ನಂದಿನಿ. ಆ ಧನ್ರಾಜ್ ಯಾರು ಅಂತ ಗೊತ್ತಾ? ನನ್ನ ಸೋದರ ಮಾವ. ನಂದಿನಿ ನನಗೋಸ್ಕರ ಹುಟ್ಟಿರುವಂತ ದಂತದ ಗೊಂಬೆ. ಅವಳನ್ನ ಮದುವೆ ಆಗೋ ಗಂಡು ನಾನೇ. ಅವಳ ತಂಟೆಗೆ ಹೋಗ್ಬೇಡ. ಓಹೋಹೋ, ಇದಾ ವಿಷಯ. ಮುಂದೆ ಒಳ್ಳೆ ಮಜಾ ಇರುತ್ತೆ ಬಿಡು. ಏಯ್!
ಬಾಸು ಅಲ್ಲಿಂದ ಕೂಗ್ತಾನೆ ಇದ್ರು ಬರ್ತಾನೆ ಇದ್ದೀರಾ? ಇವರೆಲ್ಲ ಯಾರು ಫ್ರೆಂಡ್ಸಾ? ಪರಿಚಯ ಮಾಡಿಸಿ. ಬೇಡ ಬಿಡಿ, ನಾನೇ ಮಾಡ್ಕೋತೀನಿ. ಹಾಯ್, ನನ್ನ ಹೆಸರು ಸುಂದ್ರ ಅಂತ. ನಮ್ಮ ಬಾಸ್ ಅಂಗಡಿಲೇ ಕೆಲಸ ಮಾಡೋದು. ನೀವೆಲ್ಲ ನಮ್ಮ ಬಾಸ್ಗೆ ಹೆಂಗ್ ಫ್ರೆಂಡು ಅಂತ ಗೊತ್ತಾಗ್ಲಿಲ್ಲ. ಏಯ್ ಹೋಗ. ಐ ನೋಡು ಸೂರ್ಯ, ನಿನ್ನ ಕೊನೆ ಸಾರಿ ಹೇಳ್ತಾ ಇದೀನಿ, ನನ್ನ ಹುಡುಗಿ ತಂಟೆಗೆ ಹೋಗ್ಬೇಡ. ನನ್ನ ಮಾವನ್ಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಸಿಗದಾಕ್ಬಿಡ್ತಾರೆ, ಹುಷಾರ್. ಸತ್ಯ ಸತ್ಯ ಸತ್ಯ. ಮೊನ್ನೆ ನನ್ನ ಹತ್ರ ಅಷ್ಟ್ ಇನ್ಮೇಲೂ ಇಷ್ಟ ಎಗರಾಡ್ತಿದ್ಯಾ ಅಂದ್ಮೇಲೆ ನಿಮ್ ಮಾವ ಯಾರು ಅಂತ ನಾನ್ ನೋಡ್ಲೇಬೇಕು. ಏಯ್ ಬಸು ಒಂದ್ ನಿಮಿಷ. ನಿಮ್ ಇಬ್ಬರ ಮಧ್ಯೆ ಏನಿದೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಆದ್ರೆ ಒಂದು ಹುಡುಗಿಗೋಸ್ಕರ ನೀವು ಇಬ್ರು ಕಿತ್ತಾಡ್ತಿದ್ದೀರ ಅಂತ ಕನ್ಫರ್ಮ್ ಆಯ್ತು. ಒಂದ್ ರೇಸ್ ಇಡೋಣ? ಯಾವ ರೇಸು ಬೇಡ, ಸುಮ್ನೆ ಇದ್ರೆ ಸರಿ, ಇಲ್ಲಾಂದ್ರೆ ಬೇಜಾರು ಅದೇ ತಿಂತೀಯಾ. ಅಯ್ಯ ಸುಮ್ನೆ ಆಗ್ಗುರು ಮಾತೆಲ್ಲ. ನಾನು ಹೇಳ್ದಂಗೆ ರೇಸ್ ಒಪ್ಕೋ. ನಮ್ ಬಾಸ್ನ ಸೋಲ್ಸು. ನಿಮ್ ಹುಡುಗಿ ಜೊತೆ ಆರಾಮಾಗಿರು. ಸತ್ಯ, ನೀ ಒಪ್ಕೋ ಸತ್ಯ. ನೋಡ್ದ ನನ್ನ ಐಡಿಯಾಗ ನಿಮ್ ಹುಡುಗರೆಲ್ಲ ಹೆಂಗ್ ಫಿದಾಗವ್ರೆ. ನೀನೇ ಭಯ ಬೀಳ್ತಿರೋದಪ್ಪ. ಗಾಡಿ ಓಡ್ಸಕ್ ಬರಲ್ವಾ? ಏನ್ ಹೇಳ್ತೀಯ ಸತ್ಯ? ರೇಸ್ಗೆ ಹೋಗೋಣ ಇಲ್ಲ ಫೈಟ್ ಮಾಡೋಣ? ಸರಿ. ಏನೋ ಸುಂದ್ರ, ತುಂಬಾ ಸುಂದರವಾಗಿ ರೆಡಿ ಆಗ್ಬಿಟ್ಟಿದ್ಯಾ. ಗುಡ್ ಮಾರ್ನಿಂಗ್ ಬಸ್ಸು. ನೀನ್ ಗುಡ್ ಮಾರ್ನಿಂಗ್ ನೀನೇ ಇಟ್ಕೋ. ಫಸ್ಟ್ ವಿಷಯ ಹೇಳು. ನೀನ್ ಯಾಕೋ ಟೆನ್ಷನ್ ತಗೋತೀಯಾ? ಇವಾಗ ನೆನೆ ಏನಾಯ್ತು? ನಮ್ ಬಾಸ್ಗೂ ಅವ್ನು ಯಾರೋ ಸತ್ಯನ್ಗೂ ಒಂದು ರೇಸ್ ಆಯ್ತು. ಆಮೇಲೆ ಸಾಂಗ್ ಆಯ್ತು. ಈಗ ನಮ್ ಹೀರೋಯಿನ್ಗೂ ಹೀರೋಗೂ ಒಂದು ರೊಮ್ಯಾಂಟಿಕ್ ಸೀನ್ ಬೇಡವಾ? ಅಂದ್ರೆ ಅಂದ್ರೆ ಈ ನಮ್ಮ ಬಾಸು ಆ ಹುಡುಗಿನ ಪಟಾಯಿಸಿ ಲವ್ ಅನ್ನೋ ಪುಟ್ಟ ಪ್ರಪಂಚ ಕರ್ಕೊಂಡೋಗಿ ಪ್ರಣಯ ಪಕ್ಷಿಗಳ ತರ ಹಾರಾಡ್ತಿರ್ಬೇಕು. ಅದಕ್ಕೆ ಏನೋ ಮಾಡ್ಬೇಕು ಇವಾಗ? ಏನ್ ಮಾಡ್ಬೇಕು ಅಂದ್ರೆ ಹೋಗಿ ಬೇಗ ರೆಡಿ ಆದ್ರೆ ನಾವು ಮುಂದಿನ ಕೆಲಸನ ಪ್ರಸ್ತುತ ಪಡಿಸ್ತೀವಿ. ಆಯ್ತು, ರೆಡಿ ಆಗ್ಬಿಟ್ಟು ಬರ್ತೀನಿ ಇರಪ್ಪ. ಬೇಗ ಹೋಗಿ. ನೀನ್ ಕೆಡದಲ್ದಲೆ ಅವನು ಹಾಳು ಮಾಡ್ತಾ ಇದೀಯ. ಒಟ್ನಲ್ಲಿ ಅವನ್ನ ಎಕ್ಕಡಿಸ್ತೀಯ. ಅದಕ್ಕೆ ನಿನ್ನ ದಡ್ ಬಡತದು ಅನ್ನೋದು. ಏಯ್ ಆಹಾ, ಕಾಲೇಜ್ ಗೇಟಲ್ಲಿ ನಿಂತ್ಕೊಂಡು ಹುಡುಗಿರು ನೋಡ್ತಾ ಇದ್ರೆ ನಾನು ಕಾಲೇಜ್ ಸೇರ್ಕೊಂಡು ಅವ್ರ ಜೊತೆ ಸ್ಟೂಡೆಂಟ್ ಆಗಬೇಕು ಅನ್ಸುತ್ತೆ. ಹಿಂಗೆ ಅಂತ ಗೊತ್ತಾಗಿದ್ರೆ ನಮ್ಮ ಚಿಕ್ಕಪ್ಪ ನಡ ಇಟ್ಬಿಟ್ಟು ಕಾಲೇಜ್ ಸೇರ್ಕೊಂಡ್ಬಿಡ್ತಿದ್ದೆ. ಈಗಲೂ ನಾವು ಸೇರ್ಕೊಂಬೋದಾ ಬಸ್ಸು? ಸೇರ್ಸ್ಕೋತಾರ? ಏಯ್ ಜೊಲ್ಸು ಸದ್ ನಿಲ್ಸ ಸಾಕು. ಏನ್ ಬಸ್ಸು, ನಿಮ್ಮ ಮೇಡಮ್ ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದೀರಾ? ಅಲ್ಲ ಸುಂದ್ರ, ನಮ್ಗಿದೆಲ್ಲ ವರ್ಕೌಟ್ ಆಗತ್ತಾ? ನಮ್ ಲೈಫ್ ಸ್ಟೈಲ್ಗೆ ಇವೆಲ್ಲ ಬೇಕಾ? ಬೇಕು ಬಸ್ಸು. ಸುಮ್ಮನೆ ಸಿಗೋದ್ರ ಹಿಂದೆ ಹೋದ್ರೆ ಮಜಾ ಇರಲ್ಲ. ಅದೇ ಕಷ್ಟಪಟ್ಟು ಇಷ್ಟಪಟ್ಟು ಪಡಿತೀವಲ್ಲ, ಅದ್ರಲ್ಲಿರೋ ಮಜಾನೇ ಬೇರೆ. ಪರವಾಗಿಲ್ಲ, ನೋಡಕ್ ಕಾಮಿಡಿ ಪೀಸ್ ತರ ಇದ್ರು ಒಂದೊಂದ್ಸಲ ಒಳ್ಳೆ ಮಾತೇ ಆಡ್ತೀಯ. ಥ್ಯಾಂಕ್ ಯು ಬಸ್ಸು. ಈಗ ನೀವು ಹುಡುಗಿನ ಹೆಂಗ್ ಬೀಳ್ಸ್ಕೋಬೇಕು ಅಂದ್ರೆ ನೀವು ಒಂದೇ ಲುಕ್ಕಲ್ಲಿ ಹುಡುಗಿ ರಪ್ಪಕಂತ ಬಿದ್ದೋಗ್ಬೇಕು. ನೋಡಿ, ಈ ಲುಕ್ಕಲ್ಲಿ ನೀವು ಹೆಂಗ್ ಕಾಣಿಸ್ತಾ ಇದ್ದೀರಾ? ಸೂಪರ್ ಹೀರೋ ಅಲ್ವೋ? ಅವತ್ತೇನೋ ಸತ್ಯನ್ ಮುಂದೆ ಸುಮ್ಮನೆ ಬಿಲ್ಡಪ್ಗೆ ಅಂತ ಅವಳು ನನ್ನ ಲವರ್ ಒಂದೆ, ಅದನ್ನ ಅವನು ನಮ್ದ. ಅದು ಸಾಲ್ದು ಅಂತ ಡಬ್ಬ ನನ್ನ ಮಗ ನೀನು ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸಿ ರೇಸಲ್ಲಿ ಗೆದ್ದವ್ರಿಗೆ ಆ ಹುಡುಗಿ ಅಂತ ಇಲ್ದೇ ಇರೋ ಆಸೆ ಹುಟ್ಟಿಸ್ದೆ. ಅದರಲ್ಲೂ ಅವನ್ ಯಾವನೋ ಧನರಾಜ್ ಅಂತೆ, ಅವನ ಮಗಳಂತೆ. ಅವನ್ ಯಾವ ಪೋತಪ್ಪನೋ ಏನೋ, ಇವಳನ್ನ ಅದ್ ಹೆಂಗ್ ಪಟಾಯಿಸೋದೋ ಏನೋ. ಯೋಚಿಸದಿರು ಕಂದ, ನಿನ್ನ ಹಿಂದೆ ನಾನಿದ್ದೇನೆ. ನನ್ನ ಆಶೀರ್ವಾದದಿಂದ ನಿನಗೆ ಮಂಗಳಗಳು ಉಂಟಾಗಲಿ. ಇದು ಸ್ವಲ್ಪ ಜಾಸ್ತಿ ಆಯ್ತು. ಬಸ್ಸು, ನಿಮ್ಮ ವೈಫ್ ಬರ್ತಿದ್ದಾಳೆ. ಹೇ ನಂದಿನಿ,
ಕ್ಲಾಸಿಗೆ ಬರಲ್ವೇನೆ ಬರ್ತೀನಿ ನಡಿ. ಬಸ್ಸು ರೆಡಿ ರೆಡಿ. ನೀವೀಗ ಮಾಡೋ ಮ್ಯಾಜಿಕ್ಗೆ ಆ ಹುಡುಗಿ ಲೈಫ್ ಪೂರ್ತಿ ನಿಮ್ಗೆ ಫಿದಾ ಬಿಡ್ಬೇಕು. ಹೋಗಿ ಬಸ್, ಗೋ ಹೆಡ್. ನಿಧಾನ, ಹುಷಾರಿದ್ದಾರೆ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಹಾ, ನೀರು ಕುಡೀರಿ ಮೆತ್ತಿಗೆ. ಬನ್ನಿ, ಹುಷಾರು. ಸೂಪರ್ ಬಸ್ಸು, ಬನ್ನಿ. ಹೇ, ಆ ಆಕ್ಸಿಡೆಂಟ್ ಪಾರ್ಟಿ ಅಲ್ವಾ ನೀವು? ಸಾರಿ, ಅವತ್ತು ನಿಮಗೆ ತುಂಬ ಪೆಟ್ಟಾಯ್ತು ಅನ್ಸುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡದೆ ಹೋದೆ ಅಂತ ನಂಗೆ ಅವತ್ತು ತುಂಬ ಫೀಲ್ ಆಯ್ತು. ಆ ಫೀಲ್ನ ಇವತ್ತು ನಿಮ್ಮ ಹತ್ರ ಹೇಳ್ಕೊಳಕ್ ಬಂದಿದ್ದಾರೆ. ಅವತ್ತೇ ಸಾರಿ ಕೇಳಿದ್ರಲ್ಲ, ಮತ್ತೆ ಸಾರಿ ಕೇಳಕ್ಕೆ ಈ ಓತಿ ಕೇತನ್ ಜೊತೆ ಬಂದಿದ್ದೀರಾ? ಅದಾದ್ಮೇಲೆ ಹಾಗಲ್ಲ, ನಿಮ್ನೆ ನೋಡೋಣ ಅಂತ ಬಂದ್ವಿ. ಹಾ, ಅಲ್ಲ ಅಲ್ಲ ಅಲ್ಲ, ಹೀಗೆ ದಾರಿಲಿ ಬರ್ತಿದ್ವಿ, ಆ ವ್ಯಕ್ತಿ ಸುಸ್ತಾಗಿ ಬೀಳ್ತಿದ್ರು. ಅವ್ರಿಗೆ ಸಹಾಯ ಮಾಡಿ ನೋಡಿದ್ರೆ ನೀವಿದ್ರಿ, ಅದಕ್ಕೆ ಬಂದ್ವಿ. ಸರಿ, ನನ್ ಕಾಲೇಜಿಗೆ ಟೈಮ್ ಆಯ್ತು, ಬಾಯ್. ಹಲೋ ಹಲೋ, ಬೈ ದ ವೇ, ನಿಮ್ಮ ಹೆಸರು? ಐ ಆಮ್ ನಂದಿನಿ. ಐ ಆಮ್ ಸೂರ್ಯ. ಅವ್ರ ಹೆಸರು? ಸಂಧ್ಯಾ. ನೈಸ್ ನೇಮ್. ಬಾರಿ, ಮತ್ತೆ ಕ್ಲಾಸ್ ಮಿಸ್ ಆಗುತ್ತೆ. ಹೆಂಗೆ? ನನ್ನ ನಂದಿನಿ. ನಮ್ದಂಗೆ ಸಂಧ್ಯಾ. ನಾಯಿನೂ ತಿನ್ನಲ್ಲ, ಇವನು ತಿನ್ನಲ್ಲ. ಏನ್ರಪ್ಪ ಇಷ್ಟೊತ್ತಾರು ನೀವಿಬ್ರು ಇಲ್ಲೇ ಕೂತಿದ್ದೀರಾ? ನಿಮ್ಮಿಬ್ರು ನಂಬ್ಕೊಂಡ್ರೆ ನೀರ್ ಕುಡಿಬೇಕಾಗಿರೋ ಜನ ಬೀರ್ ಕುಡಿಬೇಕಾಗುತ್ತೆ. ನೀರು 30 ರೂಪಾಯಿ, ಬೀರು 100 ರೂಪಾಯಿ ಅಲ್ವಾಣ? ಏಯ್, ಬಾಟ್ಲುದ್ದ ಇಲ್ಲ ಬಿಯರ್ ಬಗ್ಗೆ ಮಾತಾಡ್ತೀಯ? ನಿನ್ನೆಯಿಂದ ಅಣ್ಣ ಇಲ್ಲಿ ಹೋಗ್ತಲೇ ಇಲ್ಲ. ನೀರು ಸ್ಟಾಕ್ ಇಲ್ಲ, ನಮಗೂ ಕೆಲಸ ಇಲ್ಲ. ಅಣ್ಣಂಗೆ ಇದ್ಯಾವುದು ಪರಿವೇ ಇಲ್ಲ. ನಿನಗೆ ಅದೆಲ್ಲ ಗೊತ್ತಾಗಲ್ಲ, ನೀನ್ ಇನ್ನು ಚೈಲ್ಡು. ಈ ಪ್ರೀತಿಲಿ ಬಿದ್ದವ್ರಿಗೆ ಗೊತ್ತು ಅದ್ರ ಮಜಾ. ಈ ಸೂರ್ಯ ನಂದಿನಿ ಲವ್ ಮಾಡ್ಬೇಕು, ಅವಳು ಇವನನ್ನ ಲವ್ ಮಾಡ್ಬೇಕು, ಇವನ್ ಆಗ್ಲೇ ಲವ್ ಮಾಡ್ತಿದ್ದಾನೆ. ಅದಂಗ್ ನೀನು ಅಣ್ಣ ಅವ್ರನ್ನ ಲವ್ ಮಾಡ್ತಾನೆ ಅಂತ ಹೇಳ್ತೀಯಾ? ಹಲೋ, ಲವ್ ಅನ್ನೋ ಸಬ್ಜೆಕ್ಟ್ ಅಲ್ಲಿ PhD ಮಾಡಿದ್ದೀನಿ ನಾನು. ಎಂತವ್ರನ್ನ ಪಟಾಯಿಸಿಲ್ಲ. ಅದ್ರಲ್ಲಿ ಆಂಟಿಗಳು ಇದಾರೆ ಅನ್ನು. ಏನಪ್ಪ ಅದು? ಏನ್ ಹುಡುಕ್ತಿದ್ಯಾ? ಉಷ್ ಅಂತ ಹಾವು ಸೌಂಡ್ ಮಾಡ್ದಂಗಾಯ್ತು. ಅದು ಹಾವಲ್ಲ, ನಾವು. ಓ, ನೀನಾ? ಅಪ್ಪ, ನೋಡ್ತಾ ಇರೋ, ಇನ್ ಸ್ವಲ್ಪ ದಿನದಲ್ಲಿ ಇವ್ನು ಹೋಗಿ ಐ ಲವ್ ಯು ಅಂತ ಹೇಳಿಲ್ಲ ಅಂದ್ರೆ ಅವಳೇ ಬಂದು ಇವ್ನಿಗೆ ಹೇಳ್ಬಿಡ್ತಾಳೆ. ಇಲ್ಲ ಅಂದ್ರೆ ನೀನ್ ಹೊತ್ಕೊಂಡು ತಿರುಪತಿ ಬೆಟ್ಟ ಹಾಕ್ತೀನಿ. ಯಾವಾಗ್ಲೂ ಬರೀ ಅಪ್ಶಕುನೇನೆ ಮಾತಾಡ್ತೀಯಲ್ಲೋ. ಏಯ್, ನಾಯಿ ಹೋಗಿ ತುಂಬಾ ಹೊತ್ತಾಯ್ತು. ಬಸ್ಸು, ಎಲ್ಲಿಗೆ ಹೋಗಿದ್ರು? ಯಾವಾಗ ಬಂದ್ರಿ? ಬಿಸ್ಕೆಟ್ ಎಲ್ಲ ಖಾಲಿ ಮಾಡಿದ್ರಾ? ನಾಯಿಗೆಲ್ಲ ನೀರ್ ಹಾಕಿದ್ರೇನೋ? ಕಾಲೇಜ್ಗೆ ಹೋಗಿ ಆರ್ಡರ್ ತಂದ್ರಾ? ಬಿಸ್ಕೆಟು, ನಾಯಿ, ನೀರಂತೆ. ಲವ್ ಗುಂಗಲ್ಲಿ ಅಣ್ಣ ತೇಲ್ತಾವ್ರೆ. ಅಣ್ಣ, ನಿನ್ಗೆ ಆ ಹುಡ್ಗಿ ನೋಡಿದ್ಮೇಲೆ ನಿಜವಾಗ್ಲೂ ಪ್ರೀತಿ ಹುಡ್ತಾ? ಹೌದು ಕಣ ಸೊನ್ನೆ. ಮೊದಲನೇ ಸಲ ನೋಡಿದಾಗ ನಂಗೆ ಅನಿಸ್ಲಿಲ್ಲ. ಆದ್ರೆ ನಿನ್ನೆ ನೋಡಿದಾಗ ಅವಳು ನನಗೋಸ್ಕರನೇ ಹುಟ್ಟಿರೋದು, ನನ್ನ ಜೊತೆ ಜೀವನ ಮಾಡಕ್ಕೆ ಕಾಯ್ತಿರೋದು ಅನ್ನಿಸ್ತು. ಅಣ್ಣ, ಅದಕ್ಕೆ ನಾನು ನೋಡ್ಲೇಬೇಕು. ಅಡ್ರೆಸ್ ಗೊತ್ತಿಲ್ವಲ್ಲ? ಅಯ್ಯ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ನಾನಿಲ್ವಾ? ಹೆಂಗಾದ್ರೂ ಕಷ್ಟಪಟ್ಟು ಆ ಹುಡುಗಿ ಅಡ್ರೆಸ್ ಹುಡುಕ್ತೀನಿ. ಅವಳನ್ನ ಲವ್ ಮಾಡಕ್ಕೆ ಸ್ಕೆಚ್ ಹಾಕಣ. ಪೂರ್ತಿ ಅವಳು ನಿಮ್ ಬಲೆಗ್ ಬೀಳೋವರೆಗೂ ಟ್ರೈ ಮಾಡೋಣ. ನಿಮ್ದು ನಿಜವಾದ ಪ್ರೀತಿ ಆದ್ರೆ ಅವಳು ನಿಮಗ್ ಸಿಕ್ಕೇ ಸಿಗ್ತಾಳೆ. ಬಸ್ಸು ಬಸ್ಸು, ಒಂದ್ ನಿಮಿಷ. ಇದೇ ಮನೆ ಬಸ್ಸು. ಪರವಾಗಿಲ್ಲ ಕಣ್ಲಾ, ನೀನು ಸುಮಾರಾಗಿ ಗಾಡಿ ಓಡಿಸ್ತೀಯ ಕಣೋ ಸುಂದ್ರ. ಬರೀ ಗಾಡಿನೇ ಅಲ್ಲ, ಟ್ರೈನು ಓಡಿಸ್ತೀವಿ. ಅದು ನನಗೆ ಯಾವಾಗಲೂ ಗೊತ್ತಾಯ್ತು ಬಿಡು. ಇಲ್ಲಿ ನೋಡ್ರಂಗ, ಕಲಿಯೋವರೆಗೂ ಎಲ್ಲ ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ, ಗೊತ್ತಿಲ್ವಾ? ಬಿಟ್ರೆ ಸ್ಯಾನೆ ಕುಯ್ತಿ ಕಳ್ಳ. ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ನನಗಿನ್ನ ಕ್ಯಾಮೆ ಐತೆ, ದಬಾಕೊಂಬಿಟ್ಟವು. ಹೌದು, ನೀನು ಸೂರ್ಯ ಅವ್ನು ಡೌನ್ ನೋಡಕ್ ಹೋಗ್ತೀನಿ ಅಂತ ಹೋದ್ರಲ್ಲ, ಏನಾಯ್ತಲಾ? ಅದೊಂದು ದೊಡ್ಡ ಕತೆ ಬಿಡು. ಅದೇನ್ ಹೇಳು? ನಮ್ಮ ಆಂಟಿ ಮನೆ ಬತ್ತು ಹೋಗಿ ಬಿಟ್ಬಿಟ್ಟು ಅಲ್ಲೆಲ್ಲ ನೀರ್ ಹಾಕ್ಬಿಟ್ಟು ಬರ್ತೀನಿ. ಇಡ್ಕ. ಹುಷಾರು ಕಣ. ಆಂಟಿ, ಆಂಟಿ, ಯಾರು? ನಾವು ನೀರ್ ಬಿಡೋರು, ನೀರ್ ಹಾಕೋರು. ಡೋರ್ ಓಪನ್ ಇದೆ, ಒಳಗಡೆ ಬನ್ನಿ.
ತಿಂದು ಅವಳೆ ಬನ್ನೂರು ಕುರಿ ಇದ್ದಂಗೆ ಅವಳೆ ಇವಳೇನಾದ್ರೂ ಸಿಕ್ಬಿಟ್ರೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ ಮನಸ್ಸು ಬಿಚ್ಚಿ ನನ್ನ ಪ್ರೀತೆ ಉಸಿರಾಗಿ ಪ್ರೀತೆ ಬದುಕಾಗಿ ಪ್ರೀತೆ ನನಗಾಗಿ ಪ್ರೀತೆ ನಿನಗಾಗಿ ಪ್ರೀತೆ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ 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 ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ ಮನಸ್ಸು ಬಿಚ್ಚಿ ನನ್ನ ಪ್ರೀತೆ. ನೀವಂಗೆ ನೋಡಿದ್ರೆ ನಂಗೆ ಹೆಂಗೆಂಗೋ ಆಗುತ್ತೆ. ಹೆಂಗೆಂಗೋ ಅಂದ್ರೆ ಹೆಂಗೆಂಗೋ ಅಂದ್ರೆ ಅದು ಹಂಗಂಗೆ. ಅದೇ ಸುಂದ್ರು ಹೆಂಗೆ ನಿಮ್ಮನ್ನು ನೋಡ್ತಾ ಇದ್ರೆ ಅದನ್ನ ಹೇಳಕ್ಕಾಗಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರ್ಸಿದ್ರೆ ಗೊತ್ತಾಗದು. ಬನ್ನಿ ಸುಂದ್ರು ಅದ್ ಹೆಂಗ್ ತೋರ್ಸ್ ಬನ್ನಿ. ಇಲ್ಲೇನಾ? ಹೌದು ಈಗ್ಲೇನಾ? ಈಗ್ಲೇ ತೋರಿಸ್ಬೇಕು. ನೀವು ತುಂಬಾ ಫಾಸ್ಟ್. ನೀನ್ ತುಂಬಾ ಸ್ಲೋ. ಲೇ ಸುಂದ್ರ ಏನೋ ಮಾಡ್ತಾ ಇದ್ದೆ, ಬೇಗ ಬಾರ ಸುಂದ್ರ. ಬಂದು ಇರು ಸಾಯ್ಬಿಡ ನನ್ನ ಮಗನೇ. ಸುಂದ್ರು ಬನ್ನಿ ಬೇಗ. ಬಾ ಸುಂದ್ರ ಅದೇನ್ ತೋರಿಸ್ತೀನಿ ಅಂದ್ರೆ ತೋರ್ಸು ಬಾ. ನೀನೇ ಬಂದ್ರೆ ಸರಿ, ಇವಾಗ ಇಲ್ಲಾಂದ್ರೆ ನಾನೇ ಬರ್ತೀನಿ ನೋಡು. ಮಗ ಬಂದ್ಬಿಡ್ತಾನೆ, ನಾಳೆ ಬರ್ತೀನಿ. ಸುಂದ್ರ ಕ್ಯಾನ್ ಒಳಗೆ ಬಂದ್ಬಿಟ್ರಿ, ನಾಳೆ ಬರ್ತೀನಿ ಪ್ಲೀಸ್. ನಾಳೆ ಏ ಸುಂದ್ರ ತಲೆ ಮೇಲೆ ಹಾಕ್ಬಿಡ್ತೀನಿ. ಒಂದ್ 5 ನಿಮಿಷ ಸುಮ್ನೆ ಇರ್ಬೇಕು ತಾನೆ. ಎಂತ ಚಾನ್ಸ್ ಮಿಸ್ ಮಾಡ್ಬಿಟ್ಟೆ. ಏನಕ್ಕೋ ಇಷ್ಟೊತ್ತು? ಈಗ ಬಂದ್ರೆ ಎಮ್ಮೆನ ಹಸ್ತೀರ ನಾಯಿನ ತಡೆದ್ರೆ ಪಾಪ ಬರುತ್ತೆ. ಆಂಟಿಗ್ ಚೆನ್ನಾಗಿ ಗಾಳ ಆಗ್ತಿದ್ದೇನೋ. ಕಾಳಾಕದ ಬಲೆನೆ ಬೀಸ್ಬಿಟ್ಟೆ. ಇನ್ನೇನು ಹಿಡ್ದಾಕ್ಬೇಕು ಅನ್ನೋಷ್ಟ್ರಲ್ಲಿ ನೀನ್ ಗಾನ ಭಜನ ಶುರು ಮಾಡ್ಬಿಟ್ಟಲ್ಲ. ಆಯ್ತು ಬಚಾವಾದೆ, ಕೂತ್ಕೋ. ಏನ? ಏನಿಲ್ಲ, ಗಾಡಿಲಿ ಕೂತ್ಕೊಳ್ಳೋ. ಮಿಸ್ಟರ್ ಸುಂದ್ರು, ಇವಾಗ್ಲಾರು ಸೂರ್ಯನ್ ಕತೆ ಏನಾಯ್ತು ಅಂತ ಹೇಳ್ತೀಯಾ? ಮನೆ ಹತ್ರ ಹೋಗಿ ಕಾಂಪೌಂಡರಿ ಡೋರ್ ತಟ್ಟಿದ್ವಾ, ಹುಡುಗಿ ಬಂದ್ಲು. ನಮಸ್ತೆ. ಹುಡುಗಿ ಇವನು ನೋಡ್ತಿದ್ದಾಳೆ, ಇವನು ಹುಡುಗಿನ ನೋಡ್ತಿದ್ದಾನೆ. ಸಡನ್ ಆಗಿ ನೀವೇ ನಿಲ್ಲಿ ಅಂದ್ಲು. ನೀವೇ ನಿಲ್ಲಿ. ಹಾ ಇದು ನಮ್ಮನೆ. ಹೌದಾ? ಈ ಮನೆ ಒಂದ್ ಅರ್ಧ ಎಕರೆ ಇರ್ಬೋದಾ? ಅದನ್ನ ನಮ್ ಡ್ಯಾಡಿನ್ ಕೇಳ್ಬಿಟ್ಟು ಹೇಳ್ತೀನಿ. ಬೇಡ ಬಿಡಿ. ಇವಾಗ ನೀವ್ ಬಂದಿದ್ಯಾಕೆ? ಆಕ್ಚುಲಿ ಮೇಡಮ್ ಅದು ಸರಿ ನನ್ ಹೆಸರು ನಂದಿನಿ. ನಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್. ನನ್ಗೆ ತಮ್ಮ ಇಲ್ಲ, ನಾನಿರೋದೊಬ್ಳೆ. ನಮ್ ಮನೇಲೆಲ್ಲ ಕೆಲ್ಸದವ್ರಿದ್ದಾರೆ. ನನ್ ಕಾಲೇಜ್ನ ನೀವ್ ಆಲ್ರೆಡಿ ನೋಡಿದೀರಾ, ಇವಾಗ ಮನೇನು ನೋಡಿದೀರಾ. ಇಷ್ಟೇ ಸಾಕಾ ಇನ್ನು ಬೇಕಾ? ಬೇಕಿದ್ರೆ ನಮ್ಮಪ್ಪನ್ ಕೇಳ್ಬಿಟ್ಟು ಹೇಳ್ತೀನಿ. ಹುಡುಗನಿಗೆ ಕಷ್ಟನೇ ಕೊಡ್ಲಿಲ್ಲ ತಾಯಿ, ಪಟ ಅಂತ ಎಲ್ಲಾ ಜಾತಕನ ಹೇಳ್ಬಿಟ್ಲು. ಏ ನಾನ್ ನಿಮ್ ಡೀಟೇಲ್ಸ್ ಕೇಳಕ್ ಬರ್ಲಿಲ್ಲ. ಈ ಏರಿಯಾ ಪೂರ್ತಿ 20 ಲೀಟರ್ ವಾಟರ್ ಕ್ಯಾನ್ ಸಪ್ಲೈ ಮಾಡೋ ಬಿಸ್ನೆಸ್ ಮಾಡ್ತಾ ಇದೀವಿ. ಅದಕ್ಕೆ ಏರಿಯಾಗ ನೀರ್ ಹಾಕ್ತಾ ಇದೀವಿ. ನಿಮ್ಗೂ ಬೇಕಾ ಅಂದಿದ್ದಕ್ಕೆ? ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ, ನಮ್ ಡ್ಯಾಡಿನ್ ಕೇಳ್ಬಿಟ್ಟು ಹೇಳ. ಬೇಡ ಬಿಡಿ, ಸಾಕು. ಅಪ್ಪಿ ತಪ್ಪಿ ಏನಾದ್ರು ಮದುವೆ ಆದ್ರೆ ಫಸ್ಟ್ ನೈಟ್ ರೂಮ್ ಒಳಗೆ ಬರೋಕು ನಮ್ ಡ್ಯಾಡಿ ಕೇಳ್ಕೊಂಡ್ ಬರ್ತೀನಿ ಅಂತ. ಇಲ್ಲ ಮುಸ್ಲಿ ಕೂತ್ ಮೂಗುದ್ರಿಸ್ಬಿಡ್ತೀನಿ. ಏನ್ ಹೇಳ್ತಾ ಇದ್ದಾರೆ? ಏನಿಲ್ಲ ಅಷ್ಟ್ರಲ್ಲಿ ಬಂತು ನೋಡು. ಏನು? ನಾಯಿ. ಟಾಮಿ ಸ್ಟಾಪ್. ಟಾಮಿ ನಿಂತ್ಕೋ. ನಿಂತ್ಕೊಳ್ಳಿ ಬಸ್, ಮಾಡಿದ್ರೆ ಕಚ್ಚಿದ್ದಾಗ ಓಡ್ಬೇಡಿ, ನಿಂತ್ಕೊಳ್ಳಿ. ಟಾಮಿ 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 ಲಿಸನ್ ಟು ಮೀ. ಸ್ಟಾಪ್. ಟಾಮಿ ನಿಂತ್ಕೋ. ಅದೇನು ಮಾಡಲ್ಲ, ನಿಂತ್ಕೊಳ್ಳಿ. ಟಾಮಿ ಬಾಸು, ನೀವು ಆ ಹುಡುಗಿ ಕಾಳು ಹಾಕಕ್ ಖುಷಿಲಿ ಅಪ್ಪಿ ತಪ್ಪಿ ಬೀದಿನ ಬಿಸ್ಕೆಟ್ ಹಾಕದ್ ಮರ್ತಿದ್ರೆ ಇವತ್ತು ನಿಮ್ಮ ಸರ್ಕಾರ ಉರುಳೋಗಿರೋದು.
ನನಗೆ ಈ ಸಾಕಿರೋ ನಾಯಿ ಅಂದರೆ ಸ್ವಲ್ಪ ಭಯ. ಅದರಲ್ಲೂ ಆ ನಾಯಿ ನನ್ನೇ ನೋಡ್ತಾ ಬೊಗಳ್ತಾ ಓಡ್ತಲ್ಲ, ನನಗೆ ಕಚ್ಚುತ್ತೇನೋ ಅಂತ ಓಡ್ದೆ. ಹೇಳ್ರಿ ನನ್ನ ನಾಯಿ ಏನ್ ಮಾಡಿದ್ರಿ ಅದಕ್ಕೆ? ಅಮ್ಮ ತಾಯಿ, ನಾಯಲ್ಲಮ್ಮ ಅದು, ಹೊಟ್ಟೆ ಹಸ್ಕೊಂಡಿರೋ ಹುಲಿ. ಒಂಚೂರು ಯಾಮಾರಿಂದ ನಮ್ಮ ಬಾಸ್ದು ಅದ್ ಕಚ್ಬಿಡೋದು ಅಂದೆ. ಅನ್ನಕಲ್ವ ನೀವು ಅದಕ್ಕೆ? ನಿಮ್ಗೇನಾದ್ರೂ ತೊಂದರೆ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಆದ್ರೆ ನಾಯಿ ಅಂದ್ರೆ ನನಗೆ ತುಂಬಾ ಇಷ್ಟ, ಅದು ನನ್ನ ಪ್ರಾಣ. ನಮ್ಮ ಬಾಸ್ಗೆ ನೀವು ಅಂದ್ರೆ ಪ್ರಾಣ. ಏನು ಇಲ್ಲ ಏನಿಲ್ಲ. ಇಟ್ಸ್ ಓಕೆ ಮೇಡಮ್, ಪರವಾಗಿಲ್ಲ. ನಿಮ್ಮ ನಾಯಿಗೆ ಏನೂ ಆಗಿಲ್ಲ. ಅಲ್ಲಿ ಟಾಮಿ, ಥ್ಯಾಂಕ್ ಗಾಡ್. ಕರ್ಕೊಂಡೋಗಿ. ಟಾಮಿ, ನಿಂಗೇನೂ ಆಗಿಲ್ಲ ಅಲ್ವಾ? ಓ ಮೈ ಗಾಡ್. ನೀವು ಟೈಮ್ ಊಟ ಹಾಕ್ತಿರೋ ಪರವಾಗಿಲ್ಲ, ಈ ತರ ಟಾರ್ಚರ್ ಕೊಡಬೇಡಿ. ಯಾವ್ಯಾವ ಟೈಮ್ಗೆ ಏನೇನಾಗಬೇಕು ಅದಾದ್ರೆ ಒಳ್ಳೇದು. ಕಮ್ ಟಾಮಿ, ಬಾ ಮನೆಗೆ ಹೋಗೋಣ. ಬರಲ್ಲ ಅದು. ಓಡಿ ಸುಸ್ತಾಯ್ತಾ? ಟಾಮಿ ಹಠ ಏಯ್, ಮಾಡ್ಬಾರ್ದು. ಹಗ್ಗ ಕೊಡ. ಬಾ ಮನೆಗೆ ಹೋಗೋಣ. ಟಾಮಿ, ಮನೆಗ್ ಬಂದ್ರೆ ನಿಂಗೆ ಪೆಡಿಗ್ರಿ ಕೊಡ್ತೀನಿ. ಟಾಮಿ ಕಮ್. ತೊಳಿ ಮೇಡಮ್, ತೊಳಿ. ಬಾ. ಅವಳಂತೂ ಡವ್ ಮಾಡಿದ್ಲೋ ಬಿಟ್ಲೋ ಗೊತ್ತಿಲ್ಲ, ನೀನಂತೂ ಚೆನ್ನಾಗಿ ಮಾಡ್ತಾ ಇದ್ದಿ. ಆಮೇಲೆ ಹುಷಾರು, ಆರೋಗ್ಯ ಚೆನ್ನಾಗಿ ನೋಡ್ಕೊಂತ ಹೋಗ್ಬೇಕಾದ್ರೆ ಹಿಂದಿಗೆ ತಿರುಗಿ ಸ್ಮೈಲ್ ಮಾಡ್ಬಿಟ್ಟು ಹೋದ್ಲು. ಹಂಗಾರೆ ಸೂರ್ಯನ್ ಲವ್ ಮಾಡ್ತಾಳೆ ಅಂತೀಯಾ? ಮಾಡ್ತಾಳೆಲ್ಲ, ಮಾಡ್ತಿದ್ದಾಳೆ. ಹಾ. ಎಲ್ಲೋ ಸೂರ್ಯ ಕಾಣಿಸ್ತಿಲ್ಲ. ಮೋಡ ಮುಚ್ಕೊಂಡೈತಲ್ಲ, ಕಾಣಿಸ್ತಾ ಇಲ್ಲ. ನಾನು ಹೇಳಿದ್ ನಮ್ ಸೂರ್ಯನ. ನನಗೂ ಗೊತ್ತಿಲ್ಲ. ಓವರ್ ಆಕ್ಟಿಂಗ್ ಮಾಡ್ಬೇಡ ಬಾ. ಯಾವ್ದೇ ಡೀಲು ಇಲ್ದೆ ಎಣ್ಣೆನೂ ಇಲ್ದೆ ಮಜಾನೇ ಬರ್ತಲ್ಲ ಗುರು. ಲೈ ಸಾಕ್ ಮುಚ್ಚೋ. ತಿಂತಾ ಇರೋದು ಓಸಿ ಫುಡ್ಡು, ಮಲಗ್ತಾ ಇರೋದು ಓಸಿ ಬೆಡ್ಡು. ನೀವು ಮಾಡೋ ಡೀಲ್ನ ನಾನು ನೋಡಿಲ್ವೇನೋ? ಏಯ್, ಯಾರು ಮಾತಾಡಬೇಡಿ. ಮಾವ ಫೋನ್ ಮಾಡ್ತಾರೆ. ಹೇಳಿ ಮಾವ. ಏನ್ ಮಾಡ್ತಾ ಇದೀಯೋ? ಏನಿಲ್ಲ ಮಾವ, ಹೀಗೆ ಹುಡುಗ ಜೊತೆ ಮಾತಾಡ್ತಾ ಇದ್ದೆ. ರಮೇಶ್ ಡೀಲ್ ಏನಾಯ್ತು? ಡೀಲ್ ಮಾಡಿದ್ನಲ್ಲ, ದುಡ್ಡು ವಸೂಲಿ ಮಾಡಿ ಮನೆಗೆ ತಲುಪಿಸಿದ್ದೀನಿ. ಮತ್ ನನ್ಗೆ ಯಾಕೆ ಆ ವಿಷಯ ಹೇಳಲಿಲ್ಲ? ಅದು ನೀವು ಡೆಲ್ಲಿಗೆ ಹೋಗೋ ಬಿಸಿಲಿದ್ರಿ, ಸುಮ್ಮನೆ ಯಾಕೆ ಅಂತ ಹೇಳಿಲ್ಲ ಮಾವ. ಯಾಕೆ ಮಾವ, ಏನಾದರೂ ತೊಂದರೆ ಆಯ್ತಾ? ನೋಡೋ, ನಾನು ನಿನ್ಗೊಂದು ವಿಷಯ ಹೇಳಬೇಕು, ಗಮನ ಇಟ್ಟು ಕೇಳು. ಅಲ್ಲಿ ಯಾರಾದ್ರೂ ಇದಾರಾ? ಹೇಳಿ ಮಾವ. ಸರಿ ಮಾವ. ಯಾವುದು ದೊಡ್ಡಿಲೇ ಇರಬೇಕು. ಓಕೆ ಮಾವ. ಏನ್ ಸತ್ಯ, ಫುಲ್ ಮಿಲ್ಸಾ ಹಾಫ್ ಮಿಲ್ಸಾ? ನಿಮ್ಮ ಮಾವ ಕಾಲ್ ಮಾಡೋರಂದ್ರೆ ಯಾವ್ದೋ ದೊಡ್ಡ ತಿಮ್ಮಿಂಗ್ಲನೇ ಇರಬೇಕು. ತಿಮಿಂಗ್ಲಾನು ಇಲ್ಲ, ಮಣ್ಣು ಇಲ್ಲ. ಆದ್ರೆ ಒಂದ್ ಕೆಲಸ ಇದೆ. ಏನ್ ಕೆಲ್ಸ ಗುರು? ಒಬ್ಬನ ಕೈಕಾಲು ಎತ್ತಬೇಕು. ಯಾವಾಗ ಗುರು? ನಾನು ಹೇಳ್ತೀನಿ. ಸತ್ಯ, ನಿಮ್ಮ ಮಾವ ಇಂತಿಂತ ಡೀಲ್ ಕೊಡ್ತಿದ್ದಾನೆ ಅಂದ್ರೆ ನಾಳೆ ಅವನ ಮಗಳನ್ ಕೊಡ್ತಾನೆ ಅನ್ನೋ ಗ್ಯಾರಂಟಿ ಇದೆಯಾ? ಯಾಕೆ ಕೊಡಲ್ಲ? ಕೊಡಬೇಕು. ಆ ಜಿಂಕೆ ಮರಿನ ಬಡ್ದು ಬಾಯಿಗೆ ಹಾಕೋಬೇಕು ಅಂತ ತಾನೇ ನಮ್ಮ ಮಾವ ಹೇಳಿದ ಕೆಲಸ ಎಲ್ಲ ನಾನು ಚಾಚು ತಪ್ಪದೆ ಮಾಡ್ತಾ ಇರೋದು. ಯಾಕೋ ನಿನ್ಗವಳು ಸೆಟ್ ಆಗಲ್ಲ ಅನ್ಸುತ್ತೆ ಕಣೋ. ಅವಳು ನನಗೋಸ್ಕರ ಹುಟ್ಟಿರೋ ದಂತದ ಗೊಂಬೆ. ಆ ಗೊಂಬೆಗೆ ಜೀವ ತುಂಬಿ ಜೀವನ ಪರ್ಯಂತ ನಾನೊಬ್ಬನೇ ಅನುಭವಿಸಬೇಕು. ಆ ಗೊಂಬೆ ಮೇಲೆ ನನ್ನ ಹೆಸರೇ ಬರ್ದಿರೋದು. ಆ ಊತಿಕೇತನ್ ಪ್ಯಾಂಟ್ ಉದ್ರೋಗೋದೊಂದೇ ಬಾಕಿ. ಹೌದಾ? ಆ ರೇಂಜ್ಗೆ ನಮ್ ಟಾಮಿ ಓಡಿಸ್ಬಿಟ್ಟ ಅವ್ರನ್ನ. ಹ್ಯಾವ್ ದಿಸ್. ಥ್ಯಾಂಕ್ ಯು. ದಟ್ಸ್ ಓಕೆ. ಒಟ್ನಲ್ಲಿ ನೀನು ಅವನಿಗೆ ಸರಿಯಾಗಿ ಡೋಸ್ ಕೊಟ್ಟೆ ಅನ್ನು. ನಮ್ ಟಾಮಿ ಅಟ್ಟಿಸ್ಕೊಂಡು ಹೋದಾಗ ಅವ್ರ ಮುಖ ನೋಡ್ಬೇಕಾಗಿತ್ತು. ಸಖತ್ ಮಜಾ ಇತ್ತು ಗೊತ್ತಾ?
ಅಷ್ಟ್ರಲ್ಲಿ ಎಲ್ಲೋ ಇದ್ದಿದ್ ಇನ್ನೊಂದ್ ನಾಯಿ ಬಂದು ನಮ್ ಟಾಮಿನ ಕರ್ಕೊಂಡ್ ಹೋಗ್ಬಿಡದ. ನಾನ್ ಗಾಬರಿಯಾಗಿ ಏನಾಯ್ತು ಅಂತ ಹೋಗ್ ನೋಡಿದ್ರೆ ಶಾಕು. ಶಾಕ ಯಾಕೆ? ನಮ್ ಟಾಮಿ ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿತ್ತು. ಹಾಗಾದ್ರೆ ನಿಂಗ್ ಅವ್ನ್ ನೋಡಿ ಅದೇ ರೊಮ್ಯಾಂಟಿಕ್ ಫೀಲ್ ಬಂದಿರ್ಬೇಕಲ್ವಾ? ಏ ನಂದಿನಿ, ಆಗ್ಲೇ ಡ್ಯೂಯೆಟ್ಟಾ? ಹಾಗೇನಿಲ್ಲ ಕಣೆ, ಅವನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ಅವನ್ ಮುಖದಲ್ಲಿರೋ ಆ ಪೆದ್ದುತನ ನನ್ ಮುದ್ದುತನಕ್ಕೆ ಸವಾಲ್ ಹಾಕ್ತಿದೆ. ಅದನ್ನೆಲ್ಲ ಹಾಗೆ ನನ್ ಕಣ್ಣಲ್ಲಿ ತುಂಬಿಕೊಂಡು ಆಸ್ವಾದಿಸ್ಬೇಕು ಅನ್ಸುತ್ತೆ. ಓ ಸಮಾಧಾನ ಸಮಾಧಾನ, ನೀನ್ ಅವನ್ನ ಮೀಟ್ ಮಾಡಿ ಸ್ವಲ್ಪ ದಿನನೂ ಆಗಿಲ್ಲ, ಆಗ್ಲೇ ಲವ್ ಮಾಡ್ತಿದೀನಿ ಅಂತ ಹೇಳ್ತಾ ಇದ್ಯಾ? ಏನ್ ಸಮಾಚಾರ? ಏ ಸುಮ್ನಿರೆ ಸಂಧ್ಯಾ, ನಿನ್ಗಿವೆಲ್ಲ ಅರ್ಥ ಆಗಲ್ಲ. ನಂದಿನಿ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಲೈಫ್ ನ ಫುಲ್ ಎಂಜಾಯ್ ಮಾಡ್ಬೇಕು ಕಡೆ. ಈ ಲವ್ ಅನ್ನೋದು ಯಾರ್ಗೆ ಯಾವಾಗ ಎಲ್ ಬೇಕಾದ್ರೂ ಆಗ್ಬೋದು ಗೊತ್ತಾ? ಅದಕ್ಕೆ ಹೇಳ್ತಾ ಇರೋದು, ಲವ್ ಅನ್ನೋದು ಒಂದ್ ಆಕ್ಸಿಡೆಂಟ್, ಸ್ಪೀಡ್ ಯಾವಾಗ್ಲೂ ಕಮ್ಮಿನೇ ಇರ್ಬೇಕು. ಸಾಕು, ನನ್ ವಿಷಯಕ್ಕೆ ನೀವಿಬ್ರು ಡಿಬೇಟ್ ಮಾಡಿದ್ದು. ಅಷ್ಟಕ್ಕೂ ಅವನ್ನ ನಾನು ಪ್ರೀತಿಸ್ತೀನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಏನು, ನೀನ್ ಅವನ ಲವ್ ಮಾಡ್ತಾ ಇಲ್ವಾ? ಮತ್ತೆ ಇಷ್ಟೊತ್ತು ಹೇಳಿದ್ದು? ಅವನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ನಾನ್ ಹೇಳಿದ್ದು. ಅದನ್ನೇಮ ಲವ್ ಅನ್ನೋದು. ಆದ್ರೆ ಅದ್ ನನ್ಗಿನ್ನೂ ಕನ್ಫರ್ಮೇಶನ್ ಆಗಿಲ್ಲ. ಏ ನಂದಿನಿ, ಅಲ್ಲೋಡೆ, ಅವನೇ ತಾನೇ ನಿನ್ ಡ್ರೀಮ್ ಬಾಯ್. ಹೇ ಹೌದ್ ಕಣೆ, ಅವನೇ ತಾನೇ. ಕ್ಲಾಸ್ ಎಷ್ಟು ಬೋರಿಂಗ್ ಆಗಿತ್ತಲ್ವಾ? ಹೌದು, ಏನೇ ಆದ್ರೂ ಆ ಅಕೌಂಟೆನ್ಸಿ ನನ್ ತಲೆಗೆ ಹೋಗಲ್ಲಪ್ಪ. ನನಗಂತೂ ಹೌದು, ಸರಿಯಾಗಿ ನಿದ್ದೆ ಅಷ್ಟೇ ಅಲ್ಲ. ಹಾಯ್, ಇವತ್ತು ನೀವೇನಿಲ್ಲಿ? ಏನಾದ್ರೂ ಕೆಲ್ಸದ ಮೇಲೆ ಬಂದಿದ್ದೀರಾ? ಅದು ನಿಮ್ನೆ ನೋಡ್ಬೇಕಿತ್ತು. ನನ್ನ? ಹೌದು. ಏನ್ ವಿಷಯ? ಅದು ನಿಮ್ಮ ಹತ್ರ ಒಂದು ಪರ್ಸನಲ್ ವಿಷಯ ಮಾತಾಡ್ಬೇಕಿತ್ತು. ನನ್ಗಿವತ್ ಸ್ವಲ್ಪ ಕೆಲ್ಸ ಇದೆ, ಮತ್ತೇನೊಂದ್ಸಲ ಯಾವಾಗಾದ್ರೂ ಮೀಟ್ ಆಗೋಣ. ಹಾಗಲ್ಲ. ಏ ಕಳ್ಳ, ನೀನೇನ್ ಹೇಳಕ್ ಬರ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಇವತ್ ನೀನ್ ಆ ವಿಷಯನ್ ಹೇಳ್ಬಿಟ್ರೆ ನಾಳೆಯಿಂದ ನಿನ್ನ ಪೆತ್ತು ಮುಖ ನೋಡೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ದಿನ ನಿನ್ನ ಹೀಗೆ ಆಟ ಆಡಿಸ್ತೀನಿ, ಬೇಜಾರ್ ಮಾಡ್ಕೋಬೇಡ್ವೋ. ಐ ಆಮ್ ಸಾರಿ. ನಾಳೆ ಸಿಗೋಣ. ನಾಳೆ ಸಿಗೋಣ ಅಂತಂದ್ರೆ ನನ್ ಮೇಲೆ ಅವಳಿಗೂ ಇಷ್ಟ ಇದೆ. ಅಲ್ವೇ ನಂದಿನಿ, ಪಾಪ ಅವನ್ಗಿನ್ನು ಎಷ್ಟು ಸತಾಯಿಸ್ತೀಯಾ? ಅದೇನು ಅಂತ ಹೇಳ್ಬಾರ್ದೇನೆ? ಸತಾಯಿಸ್ತಾ ಇಲ್ಲ ಕಣೆ, ಅವನು ನನ್ನ ಎಷ್ಟು ಲವ್ ಮಾಡ್ತಾನೆ ಅಂತ ನೋಡ್ಬೇಕು ಅಂತ ಆಸೆ. ಮತ್ತೆ ನೀನ್ ನಂಗಿನ್ನೂ ಲವ್ವೇ ಆಗಿಲ್ಲ, ಸುಮ್ನೆ ಅವನು ನೋಡ್ಬೇಕು ಅಂತ ಅನ್ಸುತ್ತೆ ಅಂದೆ. ಆದ್ರೆ ಇವಾಗ ಅವನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದೀನಿ ಕಣೆ. ಐ ರಿಯಲಿ ಲವ್ ಹಿಮ್. ವಾವ್, ನೀನ್ ಅವನ್ಗೇನಾದ್ರೂ ಹೇಳಿದ್ರೆ ಅವನೆಷ್ಟು ಖುಷಿ ಪಡ್ತಾನಲ್ವಾ? ಹೇಳ್ತೀನಿ, ಆದ್ರೆ ಫಸ್ಟ್ ಅವನೇ ಹೇಳ್ಬೇಕು. ಅವನ್ ಹೇಳೋವರೆಗೂ ನಾನ್ ಕಾಯ್ತೀನಿ. ಆಯ್ತಮ್ಮ, ನಿನ್ನಿಷ್ಟ. ನಂದಿನಿ, ನಾವ್ ಹೊರಡ್ತೀವಿ, ನೀನ್ ಅವನ ಹತ್ರ ಹೋಗು, ಅವನೇ ನಿನ್ಗೆಲ್ಲ ಹೇಳ್ತಾನೆ. ರೀ ನಂದಿನಿ ಅವ್ರೆ, ನೀವು ದಿನ ಹಿಂಗ್ ಲೇಟ್ ಮಾಡಿದ್ರೆ ನಾನು ಬಂಧನ ಫಿಲಂ ವಿಷ್ಣುವರ್ಧನ್ ಆಗ್ಬಿಡ್ತೀನಿ ಅಷ್ಟೇ. ಪ್ಲೀಸ್ ರೀ, ಇವತ್ತಾರು ನಂಗೆ ಮಾತಾಡಕ್ ಅವಕಾಶ ಕೊಡಿ. ಏನ್ ಮಾತಾಡ್ಬೇಕು? ಈ ಪ್ರಪಂಚದಲ್ಲಿ ನನ್ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಐ ಲವ್ ಯು. ಇದ್ಯಾಕೆ? ಮುಂದೆ ನೀವು ನನ್ನ ಮಕ್ಕಳಿಗೆ ತಾಯಿ ಆಗ್ತಿರಲ್ಲ, ಅದಕ್ಕೆ. ಐ ಲವ್ ಯು ಸೋ ಮಚ್.
ಏನ್ ಸತ್ಯ ನಿನ್ನ ಹುಡುಗಿ ಆ ಸೂರ್ಯನ್ ಜೊತೆ ನಿನ್ನ ಹುಡುಗಿ ನಿನ್ ಜೊತೆ ಹೋಗ್ತಾಳೆ ಅನ್ಕೊಂಡ್ರೆ ಆ ಬಿಕಾರಿ ಜೊತೆ ಹೋಗ್ತಿದ್ದಾಳಲ್ಲೋ ಈಗ ನಿನ್ ಗತಿ ಏನೋ? ಒಂದೇ ಕಲ್ಲಲ್ಲಿ ಎರಡಕ್ಕಿ ಹೊಡಿಬೋದು, ಯೋಚನೆ ಮಾಡು. ಸುಂದರಣ್ಣ ಬನ್ನಿಲಿ. ಯಾಕ ಅಣ್ಣ ನೋಡಿ. ನಿನ್ ರೂಮ್ ಬಂತು. ಇಷ್ಟು ಬೇಗ ಬಂದ್ಬಿಡ್ತಾ? ಇನ್ ಸ್ವಲ್ಪ ಹೊತ್ತು ಹಂಗೆ ಇರಬಾರ್ದಿತ್ತಾ? ಇದ್ದಿದ್ರೆ ಏನ್ ಮಾಡ್ತಿದ್ರು ಸಾಹೇಬ್ರು? ಹನಿ ಹನಿಯಾಗಿ ಬೀಳ್ತಿರೋ ಈ ತುಂತುರು ಮಳೆ, ಆ ಮಳೆಯಲ್ಲಿ ಮೈಯೆಲ್ಲ ಒದ್ದೆ ಆಗಿರೋ ನನ್ ಚೆಂದುಳ್ಳಿ ಚೆಲುವೆ, ಹಾಗೆ ಆ ಚೆಲುವೆನ ಸೊಂಟದಿಂದ ಬರಸೆಳೆದು ಮುತ್ತಿನ ಮಳೆ ಸುರಿಸ್ತಾ ಇದ್ರೆ ಅದನ್ನ ನೋಡಿದ್ದ ರತಿ ಮನ್ಮಾತ್ರೆ ನಾಚ್ಕೋಬೇಕು. ಓ, ಇಷ್ಟೊತ್ತು ಗಾಡಿಲ್ ಕುತ್ಕೊಂಡು ಅದನ್ನೇ ತಾನೇ ಮಾಡಿದ್ದು. ಇವತ್ತಿಗೆ ಇಷ್ಟ್ ಸಾಕು. ಆಮೇಲೆ ಜಾಸ್ತಿ ಆದ್ರೆ ಮದ್ವೆಗಿಂತ ಮುಂಚೆ ನೀನಪ್ಪ ನಾನಮ್ಮ ಆಗ್ಬೇಕಾಗತ್ತೆ. ನಿನಗೂ ಆ ಆಸೆ ಇಲ್ವಾ? ಖಂಡಿತ ಇದೆ, ಆದ್ರೆ ಮದ್ವೆ ಆದ್ಮೇಲೆ. ಸರಿ, ಟೈಮ್ ಆಯ್ತು, ಇಳಿ ಕೆಳಗೆ. ಇನ್ನೊಂದ್ ಸ್ವಲ್ಪ ಹೊತ್ತಿರು. ಇಳಿ. ಸರಿ ಸರಿ, ನಾನ್ ಹೊರಡ್ತೀನಿ. ಏಯ್ ನಂದಿನಿ, ಬಾಯ್. ಬಸ 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 ಅಂತೂ ಹುಡುಗಿನ ಪಟಾಯಿಸ್ಬಿಟ್ರಿ. ಹೌದು ಕಣೋ ಸುಂದ್ರ, ಎಷ್ಟ್ ದಿನ ಅಂತ ಇನ್ನು ಮನ್ಸಲ್ಲೇ ಇಟ್ಕೊಳ್ಳೋದು ಹೇಳು? ಅಂತೂ ಇಂತೂ ನಿನ್ ಪ್ರೀತಿನ ಅವಳು ಒಪ್ಕೊಂಡಲ್ಲ, ಅಷ್ಟೇ ಸಾಕು. ಹೌದು ಕಣೋ, ಅವಳು ಸಿಕ್ಕಿದ್ಮೇಲೆ ನಾನು ಫುಲ್ ಹ್ಯಾಪಿ. ಈ ಖುಷಿಗೆ ಪಾರ್ಟಿ ಗೀಟಿ ಏನು ಇಲ್ವಾ? ತಾನೆ ಕೊಡ್ಸೋಣ ಬಿಡೋ. ಏಯ್ ಥ್ಯಾಂಕ್ಸ್, ಸೂಪರ್ ಬಸ್ಸು. ಬನ್ನಿ ಹೋಗೋಣ. ಬನ್ನಿ. ಹಲೋ, ಹಾಯ್. ಬಡಪಾಯಿನ ನೆನ್ಸ್ಕೊಂಡು ಕಾಲ್ ಮಾಡ್ಬಿಟ್ಟಿದ್ದೀರಾ? ನಿನ್ನಲ್ದೆ ಇನ್ಯಾರನ್ನೂ ನೆನೆಸ್ಕೊಳ್ಳಿ. ಸುಮ್ನೆ ಬಡಪಾಯಿ ಗಿಡಪಾಯಿ ಅಂತ ಡವ್ ಮಾಡ್ಬೇಡ. ನಿಮ್ಗೆ ತಾನೇ ಡವ್ ಹೊಡಿತಾ ಇರೋದು. ಸರಿ ಸರಿ, ನೀನ್ ಇವಾಗ ಎಲ್ಲಿದ್ಯಾ ಹೇಳು, ನಾನು ಅರ್ಜೆಂಟ್ ಆಗಿ ನಿನ್ನ ಮೀಟ್ ಮಾಡ್ಬೇಕು. ಈಗ್ಲಾ? ಯಾಕಷ್ಟು ಅರ್ಜೆಂಟು? ನೀನ್ ಬರ್ತೀಯೋ ಇಲ್ವೋ ಅಷ್ಟೇ. ಓ ಸಮಾಧಾನ ಸಮಾಧಾನ, ಬೇಜಾರು ಮಾಡ್ಕೋಬೇಡಿ ನಂದಿನಿ ಅವ್ರೆ. ನಿನ್ ಮಾತನ್ನ ಮೀರಕ್ಕಾಗತ್ತಾ? ಇನ್ 10 ನಿಮಿಷದಲ್ಲಿ ನಾ ಅಲ್ಲಿರ್ತೀನಿ, ಓಕೆನಾ? ಯಾಕಿಷ್ಟು ಲೇಟು? ಅಯ್ಯೋ, ಆ ಗಾಡಿ ಕೈ ಕೊಡ್ತು, ಅದಕ್ಕೆ ಲೇಟ್ ಆಯ್ತು. ಅದು ಒಂದ್ ನಿಮಿಷ, ಸ್ವಲ್ಪ ಅರ್ಜೆಂಟ್ ಆಗಿದೆ. ಜಾಗ ಚೆನ್ನಾಗಿದೆ, ಖಾಲಿ ಮಾಡ್ಕೊಂಡ್ಬರ್ತೀನಿ. ಹೋಗೋ. ಯಾರಾದ್ರೂ ನೋಡ್ತಾರೆ, ಬೇಗ ಮುಗ್ಸು, ತಪ್ಪು ತಿಳ್ಕೊತಾರೆ. ಹಾ, ಏನ್ ವಿಷಯ ಹೇಳು. ನೀನನ್ನ ಎಷ್ಟು ಪ್ರೀತಿಸ್ತೀಯಾ? ನಾನಿನ್ನ ತುಂಬಾನೇ ಇಷ್ಟಪಡ್ತೀನಿ. ಆದ್ರೆ ಆದ್ರೆ ಗಾಬರಿ ಆಗ್ಬೇಡ, ಆದ್ರೆ ಪ್ರಾಣ ಕೊಡೋಷ್ಟಲ್ಲ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸದೇ ಇದ್ರು ನನ್ನ ಜೀವನ ಪರ್ಯಂತ ನನ್ನ ಪುಟ್ಟ ಹೃದಯದ ಕೋಣೆಯಲ್ಲಿ ಮಗು ಥರ ಇಟ್ಟು ದೇವತೆ ಥರ ಪ್ರೀತಿ ಮಾಡ್ತೀನಿ. ನನ್ನ ಪ್ರೀತಿ ಬಗ್ಗೆ ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ನನ್ನ ಅರ್ಥ ಮಾಡಿಕೊಂಡು ನನ್ನ ಪ್ರೀತಿಸ್ತೀಯ ಅಂತ ಅನ್ಕೊಂಡಿದ್ದೀನಿ. ರಿಯಲಿ ಐ ಲವ್ ಯು. ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಾ ಇದೆಯಾ? ಪ್ಲೀಸ್. ನಂದಿನಿ, ಬೇಗ ಹೋಗು ಸೂರ್ಯ. ಬೇಗ ಹೋಗು. ಸತ್ಯ, ಏನ್ ನಾರಾಯಣ,
ನೀನ್ ಎಗುರ್ಕೊಂಡು ಬೀಳೋದಕ್ಕೆ ನನ್ನ ಆಟೋನೇ ಬೇಕಾಗಿತ್ತ? ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನೀವು ಸೀದಾ ಮೇಲ್ ಫಿಕ್ಸ್ ಆಗ್ತಾ ಇದ್ರಿ, ನಾನು ಪರಪ್ಪನ ಅಗ್ರಹಾರದಲ್ಲಿ ಫಿಕ್ಸ್ ಆಗ್ತಿದ್ದೆ. ಬೈಕ್ನೇನ್ ನೋಡ್ತೀಯ ನಾರಾಯಣ? ನೀನು ಬೈಕ್ ಕತೆ ಅಷ್ಟೇ ಮುಂಡಾ ಮುಚ್ಕೊಂಡು ಹೋಯ್ತು. ಸತ್ಯ, ನಮ್ ನಾರಾಯಣನ್ಗೆ ಏನೂ ಆಗಿಲ್ಲ. ಅಕಸ್ಮಾತ್ ಏನಾದ್ರು ಆಗಿದ್ದಿದ್ರೆ ನೀನೇ ಮಾಡಿಸ್ಕೊಡ್ಬೇಕಾಗಿತ್ತು ರಿಪೇರಿನ. ಅಲ್ಲ, ಮಾತು ಕೇಳ್ತೀನಿ ಅಂತ ಅರ್ಜೆಂಟ್ ಏನಿತ್ತು ನನ್ನ ಪಾದಕ್ಕೆ? ಅಲ್ಲಲ್ಲ, ನಮ್ ನಾರಾಯಣನ್ ಪಾದಕ್ಕೆ ಬೀಳೋಂಥದ್ದು. ಗೊತ್ತಾಯ್ತು ಬಿಡಿ. ನೀವು ಗೂಡು ಬಿಟ್ಟು ಹಾರು ಬಂದಿರೋ ಲವ್ ಬರ್ಡ್ಸು ತಾನೆ? ಹೌದು, ಇವರಪ್ಪ ನಮ್ಮನ್ನ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ನಮ್ಮಿಬ್ಬರು ವಿಷಯ ಗೊತ್ತಾಗಿದೆ ತಡ. ಹುಡಿ ರೋಡಿಗಳನ್ನೆಲ್ಲ ಕರ್ಕೊಂಡು ನಿಮ್ಮನ್ನ ಕತ್ತರಿಸಕ್ಕೆ ಅಟ್ಟಿಸ್ಕೊಂಬತ್ತವ್ರೆ, ನೀವು ಎಸ್ಕೇಪ್ ಆಯ್ತಿದ್ದೀರ ತಾನೆ? ಬನ್ನಿ, ನಮ್ ನಾರಾಯಣ ಕರ್ಕೊಂಡು ಹೋಗ್ತಾನೆ. ಅವ್ರು ಚೇಸ್ ಮಾಡ್ಲಿ, ಅವ್ರ ಕಿವಿ ಮೇಲೆ ಹೆಂಗ್ ಲಾಲ್ ಬಾಗ್ ಇಡ್ತೀನಿ ಅಂತ ನೀವೇ ನೋಡ್ತಾ ಇರಿ. ಬನ್ನಿ. ಟೈಮ್ ಇಲ್ಲ, ಬಾ. ಹೋಗಿ, ಬೇಗ ಹೋಗಿ. ನಡಿ ನಾರಾಯಣ. ಏನ್ ನಿಮ್ಮಪ್ಪ ಡಾನಾ? ಹೌದು, ನಮ್ಮಪ್ಪ ಡಾನೆ. ವಾ, ಯಾರು? ಧನ್ರಾಜ್ ಅನ್ನೋ ಹೆಸರು ಕೇಳಿದ್ದೀರಾ? ಅವರೇ ನಮ್ಮಪ್ಪ. ಸೂರ್ಯ, ಸೂರ್ಯ, ಇಷ್ಟು ದಿನ ನಾನು ಆಡೋ ಆಟ ಮಾತ್ರ ನೋಡಿದ್ದೆ, ಈಗ ನನ್ನ ಮಾವ ಆಡೋ ಆಟನೂ ನೋಡ್ತೀಯ. ಅವ್ರು ಒಂದ್ಸಲ ಕಣ್ಣಿಟ್ರೆ ಮುಗಿದೋಯ್ತು ನಿನ್ನ ಕತೆ. ಏನೇ ಮಾವನ್ ಮಗಳೇ, ಇವನ್ ಕತೆ ಮುಗೀತು, ಮರ್ತ್ಬಿಡು. ನನ್ ಜೊತೆ ಬರೋದಕ್ಕೆ ರೆಡಿಯ. ಲೇ ಹುಡುಗ್ರ, ಚೆನ್ನಾಗಿ ನಾದ್ರು. ಇನ್ನೊಂದ್ಸಲ ನನ್ನ ಮಗಳ ವಿಷಯಕ್ಕೆ ಏನಾದ್ರೂ ಬಂದ್ರೆ ಅಡ್ಡಡ್ಡ ಕತ್ತರಿಸಾಕ್ಬಿಡ್ತೀನಿ. ನಂದಿನಿ, ಡ್ಯಾಡಿ, ಸೂರ್ಯ, ನಿಂತ್ಕೊಳ್ಳ, ಎಲ್ಲೋಗ್ತೀಯಾ? ಇನ್ನೊಂದ್ಸಲ ಅವನ ಜೊತೆ ನಿನ್ನ ನೋಡಿದ್ರೆ ನಿನ್ನೂ ಕತ್ತರಿಸಾಕ್ಬಿಡ್ತೀನಿ. ಬರ್ರೋ. ಏನ್ ನಾರಾಯಣ, ಹೆಂಗಿದ್ಯಾ? ಈ ರೇಂಜಿನಲ್ಲಿ ಮಲಗಿದ್ರು ನಿನ್ ಸ್ಟೈಲ್ ನ ಬಿಡ್ಲಿಲ್ವಲ್ಲ ನೀನು. ಅಲ್ಲ ನಾರಾಯಣ, ನೀನ್ ಲವ್ ಮಾಡೋದಕ್ಕೆ ಆ ರೌಡಿ ಧನರಾಜನ ಮಗಳೇ ಬೇಕಾಗಿತ್ತ? ಅಲ್ಲಪ್ಪ, ನೀನ್ ಇಷ್ಟೊಂದು ಡೀಪ್ ಆಗಿ ಲವ್ ಮಾಡ್ತಿದ್ಯಲ್ಲ ಆ ಹುಡುಗಿನ, ಆ ಹುಡುಗಿನ ನೀನ್ ಅಷ್ಟೇ ಡೀಪ್ ಆಗಿ ಲವ್ ಮಾಡ್ತಾವಳ?
ಅವಳು ಕೂಡ ನನ್ನ ಅಷ್ಟೇ ಇಷ್ಟಪಡ್ತಾಳೆ. ಲೇ ಅವಳಪ್ಪ ಇನ್ಫ್ಲೂಯೆನ್ಷಿಯಲ್ ಮನುಷ್ಯ, ದೊಡ್ಡ ರೌಡಿ, ಅದರಲ್ಲೂ ರಾಜಕಾರಣಿ. ನಿನ್ನಂತವ್ನು ಸುಮ್ಮನೆ ಬಿಡ್ತಾನ? ಹಲೋ ಮಿಸ್ಟರ್ ನಾರಾಯಣ ಅಂಕಲ್, ಅವ್ರಪ್ಪ ಯಾರಾದ್ರೆ ನನಗೇನು? ಮೊದ್ಲೇ ಗೊತ್ತಲ್ಲ ನಿಮಗೆ ಈಗಿನ ಕಾಲದ ಹುಡುಗರ ಕದರ್ ಏನು ಅಂತ. ಅವ್ನ್ ರೌಡಿ ಆಗಿರ್ಲಿ, ರಾಜಕಾರಣಿನೇ ಆಗಿರ್ಲಿ, ಪೊಲೀಸ್ ಕಮಿಷನರೇ ಆಗಿರ್ಲಿ, ಹಿಸ್ಟ್ರಿ ಹೇಳತ್ತೆ ಲವರ್ಸ್ಗಿರೋ ಪವರ್ ಮುಂದೆ ಇವ್ರ ಪವರ್ ತುಂಬಾನೇ ಕಮ್ಮಿ ಅಂತ. ಸರಿ ನಾರಾಯಣ, ಆದರೆ ನೀನು ಸ್ವಲ್ಪ ಹುಷಾರಾಗಿರ್ಬೇಕಪ್ಪ. ನೋಡು, ಈ ಪ್ರೀತಿ ಸೋಲಲ್ಲ ನಿಜ, ಆದರೆ ಅದೇ ಪ್ರೀತಿನ ಒಂದೇ ಒಂದು ಕ್ಷಣದಲ್ಲಿ ಸಾಯಿಸ್ಬೋದು. ಯೋಚನೆ ಮಾಡು. ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಬಿಡು ನಾರಾಯಣ. ನಿನಗೆ ಹೇಳೋಕ್ಕಾಗಲ್ಲ ಬಿಡು. ಹೌದು, ಈ ಕಬಾಬ್ ಮೇ ಅಡ್ಡಿ ತರ ಬೀಚ್ ಮೇ ಬೀಟ್ ಹಾಕೋದ್ನೆಲ್ಲ ಸತ್ಯ, ಅವನು ಯಾರು? ಅವನಿಗೂ ನಿನಗೂ ಏನ್ ಸಂಬಂಧ? ಅದೊಂದು ಚಿಕ್ಕ ಕಿರಿಕ್ ಸ್ಟೋರಿ. ಕಿರಿಕ್ ಸ್ಟೋರಿನಾ? ಸೂರ್ಯಣ್ಣ, ಆ ಸತ್ತಿಂದು ಬರ್ತಾ ಬರ್ತಾ ಕಿರಿಕ್ ಜಾಸ್ತಿ ಆಯ್ತು. ನಮ್ಮನ್ನ ಕ್ರಿಕೆಟ್ ಆಡಕ್ಕೆ ಬಿಡಲ್ಲ ಅಂತಾನೆ. ಅದೇನು ಅಂತ ಹೊಸಿ ನೀವು ಕೇಳಿ. ಯಾಕೋ, ಏನಾಯ್ತು? ಅಣ್ಣ, ನೆನ್ನೆ ನಾವು ನಮ್ಮ ಹುಡುಗರು ಕ್ರಿಕೆಟ್ ಆಡಕ್ ಹೋಗಿದ್ವಾ, ಅಲ್ಲಿ ಸತ್ತಿನ ಗ್ಯಾಂಗು ಬಂದಿತ್ತು. ನಾವು ನಮ್ಮ ಪಾಡಿ ಕ್ರಿಕೆಟ್ ಆಡ್ತಾ ಇದ್ವಿ. ಸಡನ್ ಆಗಿ ಅವರು, ಲೇ ಬಚ್ಚಾಗಳ, ಇದು ನಮ್ ಗ್ರೌಂಡು, ನೀವೇನ ಕ್ರಿಕೆಟ್ ಆಡೋದು, ಮೊದಲಿನ ತೊಳಗಿ ಅಂತ ಆವಾಜ್ ಹಾಕಿದ್ರು. ನಾವು ಆಗಲ್ಲ, ಇದು ನಮ್ ಗ್ರೌಂಡು, ನಾವು ಕ್ರಿಕೆಟ್ ಆಡ್ತೀವಿ ಅಂದಾಗ ಅವರು, ಲೇ ನಾವಿಲ್ಲಿ ಬೆಟ್ಟಿಂಗ್ ಕ್ರಿಕೆಟ್ ಆಡೋದು, ನಿಮ್ ತರ ಟೈಮ್ ಪಾಸ್ ಕ್ರಿಕೆಟ್ ಆಡಲ್ಲ ಅಂತ ಚಿಕ್ಕವರ್ಗಳ ಹಿಡಿದು ಇಗ್ಗ ಮುಗ ಹೊಡೆದು ಅಮ್ಮ ಅಕ್ಕ ಅಂತ ಏನೇನೋ ಬೈದ್ಬಿಟ್ಟು ಕಳಿಸ್ಬಿಟ್ರಣ. ಏಯ್ ಸುಮ್ನೆ ನಿಂತ್ಕೊಳ್ಳೋ, ನಿನಗಿಂತ ಡಬ್ಬಲ್ ಕೋಪ ನನ್ಗೈತ್ಕಣೋ. ಕೆಡಿಕೊಂಡು ಬಾತ್ರೂಮ್ಗೆ ಹೋಗಕ್ಕಾಗಬಾರ್ದು, ಹಂಗಾಕ್ಬೇಕು. ಆ ನನ್ನ ಮನೆ ಕುರ್ಪು ಅನ್ಸುತ್ತೆ. ಏನ್ ಮಾಡ್ತೀಯಾ? ಅವ್ನ್ ಸರಿ ಇಲ್ಲ, ಲಫಂಗ. ಅದಂಗಲ್ಲ ರಂಗಣ್ಣ, ಅವನು ಅವ್ರ ಗ್ಯಾಂಗ್ನ ಕರ್ಕೊಂಬಂದು ರೌಡಿಸಮ್ ಮಾಡ್ತಾನೆ. ಸಂಜೆ ಆಗ್ತಿದ್ದಂಗೆ ಕುಡಿತಾ ತಿಂತಾ ಆ ಗ್ರೌಂಡ್ ನ ಹಾಳು ಮಾಡಿದ್ದಲ್ದೆ ಅಲ್ಲಿ ಹೋಗ್ಬರೋ ಹುಡುಗಿರಿಗೆ, ಹೆಂಗಸರಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ಕಾಟ ಕೊಡ್ತಾನೆ. ಗ್ರೌಂಡ್ ಅಲ್ಲಿ ಸಿಗ್ತಾನೇನೋ? ಹೂನಣ್ಣ. ಏನೋ ಕ್ರಿಕೆಟ್ ಆಡಕ್ಕೆ ಪ್ಲೇಯರ್ಸ್ ಜೊತೆ ಬರ್ತೀಯಾ ಅನ್ಕೊಂಡ್ರೆ ಇದೇನ್ ಚಿಲ್ಟಿಗಳ ಜೊತೆ ಬಂದ್ಬಿಟ್ಟಿದ್ಯಾ? ಏಕೆ ನಿನ್ ಟೀಮ್ ಆಲ್ ಔಟಾ? ಓ, ಇಲ್ಲಿ ನೋಡ್ರಪ್ಪ, ಇಲ್ಲೊಬ್ಬ ಫೈಟರ್ ಬಂದ್ಬಿಟ್ಟವನೆ. ಚೇತು, ಅದ್ ಯಾರೋ ನಮ್ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ರಲ್ಲ ಫೈಟರ್ಗಳು, ಅವ್ರ ಹೆಸರೇನು? ಅವರೇ ಕಣೋ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ನೆಹರು ಅವರು. ಅವರಲ್ಲಿ ಇವನ್ ಯಾರು? ನೀನ್ ಜೋಕ್ ಮಾಡು, ರ್ಯಾಗ್ ಮಾಡು, ಎಲ್ಲ ಓಕೆ. ಅದನ್ ಬಿಟ್ಟು ರೌಡಿಸಮ್ ಮಾಡಕ್ ಬಂದ್ರೆ ನನ್ನಷ್ಟು ಕೆಟ್ಟವನ್ ಯಾರು ಇರಲ್ಲ. ಜೋಕೆ ಆಯ್ತಪ್ಪ, ಆಯ್ತು. ನನ್ನ ಟೀಮು ನಿನ್ನ ಟೀಮು ಕ್ರಿಕೆಟ್ ಆಡೋಣ. ಅದ್ರಲ್ಲಿ ನೀನ್ ಗೆದ್ರೆ ನೀನ್ ಹೇಳ್ದಂಗೆ ನಾನ್ ಕೇಳ್ತೀನಿ. ಒಂದು ವೇಳೆ ನಾನ್ ಗೆದ್ರೆ ನಾನ್ ಹೇಳ್ದಂಗೆ ನೀನ್ ಕೇಳ್ಬೇಕು. ಸೂರ್ಯ, ಸುಮ್ನೆ ತರ್ಲೆ ಕಣೋ, ಹೋಗ ನಡಿಯೋ. ಏಯ್, ಅದೇನ್ ಹೇಳೋ ಬೆಟ್ಟಿಂಗು? ಶಬ್ಬಾಷ್ ಶಬ್ಬಾಷ್, ಇದಪ್ಪ ಹೀರೋ ಮಾತು ಅಂದ್ರೆ. ನಾನ್ ಕೇಳೋಕ್ ಮುಂಚೆನೆ ನೀನೇ ಬೆಟ್ಟಿಂಗು ಅಂತ ಹೇಳ್ತಾ ಇದೀಯಾ? ಸರಿ, ಒಂದ್ ವೇಳೆ ನೀನ್ ಗೆದ್ರೆ ನಾನಿನ್ ಯಾವತ್ತೂ ಈ ಗ್ರೌಂಡ್ ಕಡೆ ತಲೆ ಹಾಕ್ ಕೂಡ ಮಲಗಲ್ಲ. ನಿನಗೆ ತುಂಬಾ ಜನ ಕಾಲೇಜ್ ಹುಡುಗಿರು ಫ್ರೆಂಡ್ಸ್ ಇದಾರಲ್ಲ, ಅದ್ರಲ್ಲಿ ಯಾರಾದ್ರೂ ಒಬ್ರನ್ನ ಸೆಟ್ ಮಾಡ್ಕೊಡು. ಅವನಿಗೆ ಕುರ್ಪ್ ಹಾಕಿ ಅದರಿಂದ ನಾನು ಸ್ವಲ್ಪ ದಿನ ಊರು ಬಿಡಂಗಾಯ್ತು ನಾರಾಯಣ. ಅಮ್ಮ, ಅಮ್ಮ, ಮಗ ಚಂದಾಗಿದ್ಯಪ್ಪ? ಯಾಕ್ಲಾ ಹಿಂಗ್ ಸರ್ಗೋಗಿದ್ಯಾ? ಆ ಪ್ಯಾಟನಿಗೆ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೋ ಇಲ್ವೋ? ಅಯ್ಯೋ, ಹೆಂಗ್ ಸರ್ಗೋಗಿದ್ಯಾ ನೋಡು. ನೋಡಿ ನೋಡಿ, ಮೊದ್ಲು ಕೈಕಾಲ್ ಮುಖ ತೊಳ್ಕೊ, ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ಆಮೇಲೆ ಮಾತಾಡುವಂತೆ. ನಡಿ, ನಾನು ಸರಜಕ್ಕನ ಮನೆ ತಕ ಹೋಗ್ಬರ್ತೀನಿ, ನೀ ಕೈಕಾಲ್ ತೊಳ್ಕೊತಾ ಇರೋ ಅಷ್ಟರಲ್ಲಿ.
ಸರೋಜಕ್ಕ ಸರೋಜಕ್ಕ. ಶಾಂತಮ್ಮ ನಾನು ಇಲ್ಲಿದ್ದೀನಿ. ಓ ಇಲ್ಲಿದ್ಯಾ? ಇರು ಇರು. ಏನ್ ಶಾಂತಮ್ಮ ಅಪರೂಪಕ್ಕೆ ಮನೆ ಕಡೆ ಬಂದಿದ್ಯಾ? ಏನ್ ಸಮಾಚಾರ? ಯೋ ಸಮಾಚಾರ ಐತೆ. ನನ್ ಮಗ ಪ್ಯಾಟೆಯಿಂದ ಬಂದವನೆ. ಅವನ್ಗೆ ಗಿಣ್ಣು ಅಂದ್ರೆ ಬೋ ಇಷ್ಟ. ನೆನ್ನೆ ನಿಮ್ ಎಮ್ಮೆ ಈತಲ್ಲ, ಅದಕ್ಕೆ ಗೆಪ್ತಿ ಬಂತು. ಹೊಸಿ ಗಿಣ್ಣಲ್ಲಿ ಇಸ್ಕೊಂಡಾಗವ ಅಂತ ಬಂದೆ. ಸರಿ ಹೋಯ್ತು ಬಿಡು. ಒಬ್ಳೆ ಇದ್ದಾಗ ನಮ್ಮ ಮನೆ ದಾರಿ ಗೆಪ್ತಿನೇ ಬರಕಿಲ್ಲ. ಇನ್ ಪ್ಯಾಟೆಯಿಂದ ಮಗ ಬಂದವನೆ ಅಂದ್ರೆ ನಮ್ಮನ್ ಮರ್ತೇ ಬಿಡ್ತೀಯ ಬಿಡು. ನಂಗಿರೋನೊಬ್ನೇ ಮಗ ಅಲ್ವಾ, ಅವ್ನು ಓದ್ತೀನಿ ಅಂತ ಮುದುವಿ ಪ್ಯಾಟೆಗೆ ಹೋಗಿ ಸೇರ್ಕೊಳ್ಳೋದೆ. ಅವ್ನ ಅಮಾಸೆಗೋ ಉಣ್ಮೆಗೋ ಬರೋದು. ಅವ್ನು ಬಂದಾಗ್ಲೇ ಅಲ್ವಾ ನಾ ಖುಷಿಯಾಗಿರೋದು. ಇನ್ನು ಊರ್ನಾಗೆ ನನ್ ಕಷ್ಟ ಸುಖ ವಿಚಾರ್ಸಕ್ಕೆ ನೀನೊಬ್ಬಳ್ ಬಿಟ್ರೆ ಇನ್ಯಾರವ್ರೆ? ಇರು ಒಳಗೋಗಿ ಹಾಲ್ ತಗೊಂಬತ್ತೀನಿ. ಸೂರ್ಯಣ್ಣ ಬೇಗ ಬನ್ನಿ, ಇಲ್ಲಿ ಹೊಟ್ಟೆ ಕವ ಕವ ಅಂತದೆ. ಅಯ್ಯೋ. ಏಯ್ ಬಂದೇ ಇರಾ. ಅಮ್ಮ ಮಗ ಆಮ ನಿಂಗೆ ಅಂತ ಗಿಣ್ಣನ್ನ ಮಾಡೀವ್ನಿ, ತತ್ತೀನಿ. ಸರಿಮ್ಮ. ಅಣ್ಣ ನಿಮ್ಮಮ್ಮ ನಿನ್ಗೆ ಗಿಂದನ ಮಾಡೋರಂತೆ. ನನಗೆ ಗಿಣ್ದನ ಅಂದ್ರೆ ತುಂಬಾ ಫೇವ್ರೇಟು. ಇವತ್ತನ್ ಕೈ ನೋಡ್ಬಿಡದಯ್ಯ. ನಮ್ಮಮ್ಮ ನನಗಿಷ್ಟ ಅಂತ ಗಿಣ್ಣನ್ನ ಮಾಡಿರೋದು, ಅದು ನಾನು ಒಬ್ನೇ ತಿನ್ಬೇಕು. ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ಗಿಣ್ಣನ್ನ ನನ್ ಮಗನ್ಗೆ ಅಂತಾನೆ ಮಾಡಿರೋದು. ಆದ್ರೆ ನಿಂಗೂ ಕೊಡ್ತೀನಿ, ಎಷ್ಟ್ ಬೇಕಾದ್ರೂ ಇಕ್ಕಿಸ್ಕೊಂತೀನಿ. ಏ ಮಗ, ಇವ್ನ್ ಯಾರು ಅಂತ ನೀ ಹೇಳ್ನೇ ಇಲ್ಲ. ನಾನು ಇದೇ ಮೊದಲನೇ ಕಿತ್ತ ನೋಡ್ತಾ ಇರೋದು. ಇವನು ಅಮ್ಮ ನಾನು ಹೇಳ್ತೀನಿ, ನನ್ನ ಹೆಸರು ರಾಮು. ತಂದೆ ತಾಯಿ ಯಾರೂ ಇಲ್ಲ. ನನ್ನನ್ನು ಎಲ್ಲರೂ ಸೊನ್ನೆ ಅಂತ ಕರೀತಾರೆ. ಯಾಕಂದ್ರೆ ನಾನು ಗುಂಡ್ ಗುಂಡಿಗೆ ತಪ್ಪಗಿದ್ದೀನಲ್ವಾ. 5ನೇ ಕ್ಲಾಸ್ ತನಕ ನಮ್ ಚಿಕ್ಕಪ್ಪನ ಮನೆಯಲ್ಲೇ ಓದ್ದೆ. 5ನೇ ಕ್ಲಾಸ್ ಆದ್ಮೇಲೆ ನಮ್ ವಿದ್ಯೆ ಹತ್ಲಿಲ್ಲ. ನಮ್ ಚಿಕ್ಕಮ್ಮನು ಡೈಲಿ ಹಿಡ್ಕೊಂಡು ಚಚ್ಚೋಳು. ಇದನ್ನೆಲ್ಲ ನೋಡಿದ್ ನಮ್ ಚಿಕ್ಕಪ್ಪ, ನೀನ್ ಇಲ್ಲಿದ್ರೆ ಸರಿ ಹೋಗಲ್ಲ, ನೀನೆಲ್ಲದು ದೂರ ಹೋಗ್ಬಿಡು ಅಂತ ಕಳ್ಸ್ಕೊಟ್ಬಿಟ್ರು. ದಿಕ್ ತೋರ್ಸ್ದೆ, ಊರೂರ್ ಅಲಿತಾ ಕೊನೆಗೆ ಬೆಂಗಳೂರು ಸೇರ್ಕೊಂಡೆ. ಒಂದ್ ದಿವಸ ಸೂರ್ಯಣ್ಣ ನಂಗೆ ಸಿಕ್ತಾಗ ನನ್ನ ಪರಿಸ್ಥಿತಿ ನೋಡಿ ತಾನ್ ತಿನ್ನೋ ಅನ್ನನ ನನ್ ಕೊಟ್ಟು ನನ್ನ ಜೀವ ಉಳಿಸಿದ್ರು. ಅವತ್ತಿಂದ ಸೂರ್ಯಣ್ಣನೇ ನಂಗೆಲ್ಲಾನು. ಸೂರ್ಯಣ್ಣನ್ಗೆ ನೀವು ಅವ್ವ ಅಂದ್ಮೇಲೆ ನನ್ಗೂನು ನೀವು ಅವ್ವನೇ ಅಲ್ವೇನವ್ವ? ಹೌದು ಮಗ, ನೀನು ನನ್ ಮಗನೇ. ನಿಂಗೆಷ್ಟು ಬೇಕೋ ಹೊಟ್ಟೆ ತುಂಬಾ ಗಂಟ ಉಣ್ಣು ತಟ್ಟೆನ. ಅವ್ವ ನಾನು ಹುಟ್ಟಿರೋದೇ ತಿನ್ನೋಕೆ. ನಾನೇನಾದ್ರೂ ತಿನ್ನಕ್ಕೆ ಶುರು ಮಾಡಿದ್ರೆ ಅದೆಲ್ಲೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ತಿಂತಾ ಇರ್ಬೇಕು ಅಂತ ಅನ್ಸುತ್ತೆ. ಕೊಡಿ ಕೊಡಿ ತಿನ್ನು ಮಗ. ಹುನಮ್ಮ. ಮಗ ಅಮ್ಮ ನಂಗಿರೋನೊಬ್ಬ ಮಗ. ಅವನು ದಿಕ್ಕೆಟ್ಟು ಆಕಾಶ ನೋಡ್ತಾ ನಿಂತ್ಕೊಂಡ್ರೆ ಅದು ಎತ್ಕರಳು ಗೊತ್ತಾಗಕ್ಕಿಲ್ವೇನಪ್ಪ. ನನ್ ಮಗ ಯಾವುದೋ ತೊಂದ್ರೆಗೆ ಸಿಕ್ಕಾಕೊಂಡವನೆ ಅಂತ ನನ್ ಮನ್ಸು ಕೂಗಿ ಕೂಗಿ ಹೇಳ್ತದೆ. ಈಗ ನಿಂಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ ಬಿಡು. ಏ ಹಂಗೇನಿಲ್ಲಮ್ಮ, ನೀನ್ ಅನ್ಕೊಂಡಿರೋ ತರ ನಾನೇನು ಯೋಚನೆ ಮಾಡ್ತಾ ಇಲ್ಲ. ನೀನ್ ಯಾಕೆ ಸುಮ್ನೆ ಏನೋ ಅನ್ಕೋತೀಯಾ? ನಾನು ಸಂತೋಷವಾಗೇ ಇದ್ದೀನಿ. ನೀನ್ ಸುಮ್ನೆ ಮನ್ಸಿಗೆ ಹಚ್ಕೋಬೇಡ, ಆರಾಮಾಗಿರಮ್ಮ. ನೀ ಏನೋ ಆರಾಮಾಗಿರು ಅಂತ ಹೇಳ್ಬಿಟ್ಟೆ, ಆದ್ರೆ ಅದು ಅಷ್ಟು ಸುಲಭ ಅಲ್ಲ ಕಣಪ್ಪ. ನಿಂಗೂ ಮದ್ವೆ ಆಗಿ ಮಕ್ಕಳಾಗಿ ನಿನ್ ಕಳ್ಳುಬಳ್ಳಿ ಎತ್ತೆ ಪಟ್ಟಾಗ ಆಗ ನಿನ್ಗೆ ಅರ್ಥ ಆಯ್ತದೆ. ಇರ್ಲಿ ಬಿಡು, ಆ ಮಾತೆಲ್ಲ ಈಗ ಯಾಕೆ. ನೀನು ಪ್ಯಾಟೆಗೆ ಹೋಗಿ ವ್ಯಾಪಾರ ಮಾಡ್ಬೇಕು, ಅದಕ್ಕೋಸಿ ದುಡ್ಡು ಬೇಕು ಅಂತ ಕೇಳಿದ್ದೆ ಅಲ್ವಾ? ಹ್ಞೂ ಕೇಳಿದ್ದೆ. ತಗೋ, ಇದ್ರಾಗೆ 2 ಲಕ್ಷ ಐತೆ. ನಿಮ್ಮಪ್ಪಂದು ಜಮೀನಿತ್ತಲ್ಲ, ಆ ಗೋಮಾಳತ್ತವ, ಅದನ್ನ ಮಾರ್ಬಿಟ್ಟೆ. ಅವ್ವಾ ಈಗ ನಿನ್ ಮಣ್ಣಿನ ಮಗ ಅದೇ ಇದೆ ಕಣ್ಲಾ. ಅವ್ವಂಗೂ ಅಮ್ಮಂಗೂ ಇರೋ ವ್ಯತ್ಯಾಸ. ಇರೋ 2 ಎಕರೆ ಹೊಲನೂ ಮಾರ್ಬಿಟ್ರೆ ಹೊಟ್ಟೆಗೆ ಬಟ್ಟೆಗೆ ಏನ್ ಮಾಡ್ತೀಯಾ? ನೀನಿದೆಯಲ್ಲ ಮಗ, ಯಾಕ್ಲಾ ನೀನ್ ನನ್ ಸಾಕಾಕಿಲ್ವಾ? ಹಂಗಲ್ಲವ್ವ, ನೀನ್ ಅರ್ಜೆಂಟಾಗಿ ಜಮೀನ್ ಮಾರಿದ್ದು ನಂಗೆ ಚೂರು ಇಷ್ಟ ಆಗ್ಲಿಲ್ಲವ್ವ. ನೀನ್ ಪ್ಯಾಟೆಲಿರೋದು ನನ್ಗೂ ಇಷ್ಟ ಇಲ್ಲ, ಆದ್ರೆ ನೀನಿಲ್ವಾ ಹಂಗೇನೇ ಇದು. ನನ್ ಮಗ ತನಗಿಷ್ಟ ಬಂದಂಗೆ ಜೀವನ ಪೂರ್ತಿ ಸುಖವಾಗಿರ್ಬೇಕು ಅಂತ ನಿಂಗೆ ಇಷ್ಟ ಇಲ್ದೇ ಇದ್ರು ಈ ಜಮೀನ್ ಮಾರ್ದೆ. ಕರು ಅಸ್ತಾಗ್ಲೆ ಹಾಲ್ ಕೊಡೋದು, ಅದು ಹಸುನ್ ಕರ್ತವ್ಯ ಅಲ್ವೇನಪ್ಪ? ಯಾಕ್ಲಾ ಕಣ್ಣಾಗ ನೀರ್ ತುಂಬ್ಕೊತಾ ಇದ್ಯಾ? ಎತ್ತ ಹಾಕ್ತಿ ನೋಡು. ಗಂಡ್ಮಕ್ಳು ಹಂಗೆಲ್ಲ ಅಳ್ಬಾರ್ದು. ನೀನ್ ಈಗಲ್ಲ, ನಾ ಬದುಕಿರೋ ಗಂಟ ಅಲ್ಲ ನೀ ಬದುಕಿರೋ ಗಂಟ ಕಣ್ಣಲ್ಲಿ ನೀರ್ ಹಾಕಿದ್ರೆ ನಾ ಬದುಕಿದ್ರು ಸತ್ತಂಗೆಯ. ಹಂಗೆಲ್ಲ ಮಾತಾಡಬೇಡ ಕಣವ್ವ. ಮಾತಾಬೇಡ ಅಂತ ಕಣ್ಣಾಗ ನೀರ್ ಹಾಕ್ತೀಯ? ಒರ್ಸ್ಕ
ಏಯ್ ಹೆಣ್ಮಕ್ಳು ನೋಡಿದ್ರೆ ಏನ್ ಅನ್ಕೋತಾರೆ, ಇದಕ್ಕೆ ಧೈರ್ಯ ಕಮ್ಮಿ ಅಂತ ಎಲ್ಲ ಆಡ್ಕೋತಾರೆ ಕಂಡ್ಲಾ. ನನ್ ಮಗ ಅಂದ್ರೆ ಏನ್ ಅನ್ಕೊಂಡಿದ್ಯಾ, ರಾಜ ರಾಜ. ಯಾವಾಗ್ಲೂ ಈ ಸ್ಟೈಲ್ ಮಾಡ್ತೀಯಾ? ಹಂಗೆ ಕಂಡ್ಲಾ, ಈ ಸ್ಟೈಲ್ ರಾಜನಂಗೆ ಇರ್ಬೇಕು ನೀನು ಮಗ. ಎಲ್ಲ clap ಹೊಡಿರಪ್ಪ. ಯಾಕೋ ಗಂಗಾ, ಎಲ್ಲಿಗೆ ಹೋಗಿದ್ಯೋ? ಒಳ್ಳೆ ಹಳ್ಳೆಣ್ಣೆ ಕುಡ್ದಿರೋ ಓತಿಕ್ಯಾದ ತರ ಮುಖ ಮಾಡ್ಕೊಂಡ್ ಬರ್ತಾ ಇದೆಯಲ್ಲ, ಏನಾಯ್ತು? ಹೌದಪ್ಪ, ನಾನು ಹಳ್ಳೆಣ್ಣೆ ಕುಡ್ದಿರೋ ಓದಿಕೆ ತಾನೆ. ನೀನ್ ಹಿಂಗೆ ಇದ್ರೆ ಗೋಡೆ ಮೇಲೆ ಹುಳ ತಿನ್ನೋ ಅಲ್ಲಿಗಿಂತನೂ ಕಡೆ ಆಗ್ಬಿಟ್ಟಿರ್ತೀಯ. ಯಾಕೋ? ನಿನ್ ದುಶ್ಮನ್ ಆ ಸೂರ್ಯ ಅಂಗಡಿ ಓಪನ್ ಮಾಡವನೆ. ನೀನು ಕುರ್ಪಾಕ್ಬಿಟ್ಟು ಮಾನ ಮರ್ಯಾದೆ ಕಳೆದ್ರು ಅವನ್ ಬಗ್ಗೆ ಯೋಚನೆ ಮಾಡ್ದಿರಾ ಇಲ್ಲಿ ಎಣ್ಣೆ ಹೊಡ್ಕೊಂಡ್ ಕೂತಿದ್ಯಾ. ನಾನ್ ರೌಡಿ ನಾನ್ ರೌಡಿ ನಾನ್ ರೌಡಿ ಅಂತಿದ್ದಲ್ಲ, ಎಲ್ಲೋಯ್ತಾ ರೌಡಿಸಮ್? ಏನೋ ರೌಡಿಸಮ್ ಬಿಟ್ಬಿಟ್ಯಾ? ಕುರಿ ಕೊಬ್ದಷ್ಟು ಕಟ್ಕನ್ಗೆ ಲಾಭ ಅನ್ನೋದು ಕೇಳಿದ್ರಲ್ಲ, ಅವನು ಮೆರೆದಷ್ಟು ನನ್ನ ದ್ವೇಷ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನ್ ನನ್ನ ಮುಖದ ಮೇಲೆ ಮಾಡಿರೋ ಈ ಪರ್ಮನೆಂಟ್ ಆಗಿರೋ ಗಾಯನ ಹೇಗಾದ್ರೂ ಮರಿಬಹುದು. ನಾನು ಅವನ ಜೀವನದಲ್ಲಿ ಮಾಡೋ ಗಾಯನ ಅವನ ಜೀವನ ಪೂರ್ತಿ ಮರಿಬಾರ್ದು. ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ, ಈ ಸತ್ಯನಿಗೆ ಮೈಯೆಲ್ಲ ವಿಷ. ಅವನ ಹೆಸರಿನ ವಿಷ ತುಂಬಿಕೊಂಡು ನಾನಿಲ್ಲಿ ಕೂತಿರುವಾಗ ಅಷ್ಟು ಸುಲಭವಾಗಿ ಅಳಿಸೋಗೋದಕ್ಕೆ ಬಿಟ್ಬಿಡ್ತೀನ? ಟೈಮ್ ನೋಡಿ ಕಾಲ ಹಾಕ್ತೀನಿ. ಹಾ, ನಾನು ಯಾರು, ನನ್ನ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ಇನ್ನೂ ಅವನಿಗೆ ಗೊತ್ತಿಲ್ಲ. ಆ ಸನೇಶ್ವರ ಹೇಗ್ಲೇ ಇರ್ದ್ರೆ 7 ವರ್ಷ ಟಾರ್ಚರು, ಈ ಸತ್ಯ ಹೇಗ್ಲೇ ಇರ್ದ್ರೆ ಲೈಫ್ ಲಾಂಗ್ ಟಾರ್ಚರು. ಹಾ, ಕಬ್ಬಣದ ಹಂತ ಹಂತವಾಗಿ ಕಾಯಿಸಿ ಹೊಡಿಬೇಕು, ಆಗ್ಲೇ ಮಜಾ ಸಿಗೋದು. ಅಲ್ಲಿವರೆಗೂ ಅವನು ಏನ್ ಮೆರಿತಾನೋ ಮೆರಿಲಿ, ಬಿಟ್ಟು ಬಿಡು. ನಾನು ಕೊಡೋ ಒಂದೊಂದು ಏಟು ಅವನಿಗೆ ಟಾರ್ಚರ್ ಆಗ್ಬೇಕು. ಪ್ರತಿ ಕ್ಷಣ ಪ್ರತಿ ನಿಮಿಷ ವಿಲವಿಲ ಅಂತ ಒದ್ದಾಡ್ಬೇಕು. ಆಗ ಆಗ ನನಗೆ ನೆಮ್ಮದಿ ಸಿಗುತ್ತೆ. ಅಲ್ಲಿವರೆಗೂ ಕಾಯ್ತೀನಿ. ತುಂಬಾ ದೊಡ್ಡ ಕತೆ. ಒಟ್ನಲ್ಲಿ ಇಬ್ರು ಹಾವು ಮುಗಿಸಿ ತರ ಇದ್ದೀರಾ. ಅವನು ಟೈಮ್ ಕಾಯ್ತಾ ಇದ್ದ. ಅದೇ ಟೈಮ್ಗೆ ನೀನು ಅವನ ಮಾವನ ಮಗಳು ಕಾಳಾಕದೆ. ಉರಿದೇ ಇರುತ್ತೆ ನಾರಾಯಣ, ಉರಿಯುತ್ತೆ. ನಂದಿನಿ ಅವ್ನ ಮಾವನ್ ಮಗಳು ಅಂತ ನನಗೇನ್ ಗೊತ್ತು ನಾರಾಯಣ? ನಿನಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ನಾರಾಯಣ. ಆದ್ರೆ ನಿನ್ ಲವ್ ಸ್ಟೋರಿನಲ್ಲಿ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಇಟ್ಟಿದ್ದಾನೆ ಆ ನಾರಾಯಣ. ಮುಂದೇನಾಗುತ್ತೋ ಆ ನಾರಾಯಣನಿಗೆ ಗೊತ್ತು. ಅಯ್ಯೋ ಅಮ್ಮ, ಅಯ್ಯೋ ಅಪ್ಪ, ಅಯ್ಯೋ ಬಿಟ್ಬಿಡ್ರು, ನಿಮ್ ಕೈ ಮುಗಿತೀನಿ ಬಿಟ್ಬಿಡ್ರು. ಅಯ್ಯೋ, ನಿಮ್ಮೆಲ್ಲರಿಗೂ ಕೈ ಮುಗಿತೀನಿ, ಇನ್ನೊಂದ್ಸಲ ತಪ್ಪು ಮಾಡಲ್ಲ, ಬಿಟ್ಬಿಡ್ರು. ಅಯ್ಯೋ ಅಪ್ಪ, ಅಣ್ಣ ನನ್ನಿಂದ ತಪ್ಪಾಯ್ತು ಅಣ್ಣ, ಬಿಟ್ಬಿಡಿ. ಇನ್ನೊಂದ್ಸಲ ಈ ತರ ಮಂಕಿನ ಕೆಲಸ ಯಾವತ್ತೂ ಮಾಡಲ್ಲ. ಇಳಿಸ್ರೋ ಅವನ್ನ ಕೆಳಗೆ. ಅಯ್ಯೋ ಅಮ್ಮ, ನನ್ನ ಹತ್ರನೇ ತಪ್ಪು ಮಾಡ್ಬಿಟ್ಟೆ.
ಇವನೆಲ್ಲೋ ನನ್ನ ಗುಗ್ಗು ಅನ್ಕೊಂಬಿಟ್ಟವನೆ ಅಲ್ವಾ? ಗುಗ್ಗು ನನ್ನ ಮಗ 5 ವರ್ಷದಿಂದ ನನ್ನ ಹತ್ರ ಕೆಲಸ ಮಾಡ್ಕೊಂಡಿದ್ದ. ಆ ನಂಬಿಕೆ ಮೇಲೆ 2 ದಿನ ಫ್ಯಾಕ್ಟ್ರಿ ನೋಡ್ಕೊತ ಬಿಟ್ಟೆ. 10 ಲಕ್ಷ ರೂಪಾಯಿ ಯಾಮಾರಿಸಿದ್ದಾನೆ. ಏ ಜುಟ್ಟು ನನ್ನ ಮಗನೇ, ನಾನು ಮೊದಲು ಬೇರೆಯವನ ಹತ್ರನೇ ಕೆಲಸ ಮಾಡ್ತಿದ್ದೆ. ಆಮೇಲೆ ಅವನ್ನ ತುಳಿದು ಈ ಜಾಗಕ್ಕೆ ಬಂದೆ. ನಮ್ಮಪ್ಪ ನನಗೆ ತಿಮ್ಮ ಅಂತ ಹೆಸರಿಟ್ಟಿದ್ರು. ಅದ್ಯಾಕೋ ನಾಮ ಹಾಕ್ಕೊಂಡು ಜೀವನ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಹೆಸರು ಚೇಂಜ್ ಮಾಡ್ಕೊಂಬಿಟ್ಟೆ, ರಾಜ ಅಂತ. ಧನಕ್ಕೆ ರಾಜ, ಧನ್ರಾಜಾದೆ. ಹಾಗಂತ ನನ್ನ ತುಳಿಯಕ್ಕೆ ಬಂದವ್ರನ್ನ ಯಾರನ್ನೂ ಜೀವಂತವಾಗಿ ಬಿಟ್ಟಿಲ್ಲ. ನಾನೊಂಥರ ಗೂಳಿ ಇದ್ದಂಗೆ, ಸುಮ್ಮನೆ ಇದ್ರೆ ಸೈಲೆಂಟು, ಗುಮ್ಮಿದ್ರೆ ಫುಲ್ ವೈಲೆಂಟು. ಅದು ಸರಿ, ನಿಮ್ಮ ಮನೇಲಿ ಯಾರ್ಯಾರಿದ್ದಾರೋ ಕಂದ? ಅಣ್ಣ, ಮನೇಲಿ ಯಾರ್ಯಾರಿದ್ದಾರೆ? ಅಪ್ಪ ಅಮ್ಮ. ಅಪ್ಪ ಅಮ್ಮ ಅಷ್ಟೇನಾ? ಅಷ್ಟೇ ಅಣ್ಣ. ಅಣ್ಣ ಏನು ಮಾಡ್ಬೇಡ್ರಣ್ಣ. ಲೇ ಸತ್ಯ, ಅಣ್ಣ ನಿಮ್ಮ ಕೈ ನಮ್ಮ ಹತ್ರ ಕೆಲಸ ಮಾಡ್ತಿದ್ನಲ್ಲ ಗೋವಿಂದ, ಅಣ್ಣ ಅವ್ರ ಮನೆಗೆ ಹೋಗು. ಅವ್ರ ಅಪ್ಪ ಅಮ್ಮ ಇಬ್ಬರೇ ತಾನೇ ಇರೋದು, ಅವರಿಬ್ಬರೇ ಅಂತೆ. ಅವ್ರನ್ನ ಎತ್ತಾಕೊಂಡು ನಮ್ಮ ಫಾರ್ಮ್ ಹೌಸ್ಗೆ ಹೋಗು. ನನ್ನ 10 ಲಕ್ಷ ರೂಪಾಯಿ ಬಡ್ಡಿ ಸಮೇತ ತೀರೋವರೆಗೂ ಬಡ್ಡಿ ಮಕ್ಕಳು ಜೀತ ಮಾಡ್ಕೊಂಡಿರ್ಲಿ. ಅಣ್ಣ ನಿಮ್ಮ ಕೈ ಮುಗಿತೀನಣ್ಣ. ನಾನು ಮಾಡಿರೋ ತಪ್ಪಿಗೆ ನಮ್ಮ ಮನೆಯವ್ರಿಗೆ ಏನು ಮಾಡಬೇಡಿ ಅಣ್ಣ. ನನಗೇನಾದ್ರೂ ಶಿಕ್ಷೆ ಕೊಡಿ ಅಣ್ಣ. ದಯವಿಟ್ಟು ನಮ್ಮ ಮನೆಯವ್ರಿಗೆ ಏನು ಮಾಡಬೇಡಿ ಅಣ್ಣ. ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀನಿ ಅಣ್ಣ. ತಪ್ಪಾಯ್ತಣ್ಣ. ಕಾಲಲ್ಲ, ನನ್ನ ಬಾಡಿಯಲ್ಲಿ ಯಾವುದೇ ಪಾರ್ಟ್ಸ್ ಬಿದ್ದರೂ ಕ್ಷಮೆ ಇಲ್ಲ. ನೀನು ಮಾಡಿರೋದಂಥ ಕೆಲಸ ನೋಡು. ಸುಮ್ಮನೆ ನಾನು ಹೇಳಿದ್ನ ಕೇಳ್ಕೊಂಡು ಬಿದ್ದಿರು. ಇಲ್ಲ ಗೊತ್ತು ತಾನೆ ನಾನು ಎಂಥ ಮೆಟ್ಲು ನನ್ನ ಮಗ ಅಂತ. ಯಾವನ ಇವನು ಬ್ಲೇಡ್ ರಂಗ? ಏಯ್, ನೀನು ನನಗೆ ಮೋಸ ಮಾಡಿದ್ಯಾ, ನನ್ನ ನಂಬಿಕೆಗೆ ಮೋಸ ಮಾಡಿದ್ಯಾ. ನೋಡು, ನನ್ನ ನಂಬಿಕೆಗೆ ಮೋಸ ಮಾಡೋ ನನ್ನ ಮಗಳನ್ನೇ ನಾನು ಸುಮ್ಮನೆ ಬಿಡಲ್ಲ. ನೀನು ಬಚ್ಚ ನನ್ನ ಮಗ. ಏಯ್ ನೋಡು, 6 ದಿನ ಇವನಿಗೆ ಊಟ ಕೊಡಬೇಡಿ. ಅವನು 2 ಲಾರಿ ಲೋಡ್ ಕಬ್ಬಣ ತುಂಬಬೇಕು. ಅದಾದ್ಮೇಲೆ ಒಂದೊಂದು ಬಿಸ್ಕೆಟ್ ಹಾಕಿ ನಾಯಿಗೆ ಕರ್ಕೊಡೆ. ಅವ್ವ, ಇವಾಗ ಬಂದವ. ಆಶೀರ್ವಾದ ಮಾಡು. ಇವರು ಅವ್ವ ಚೆನ್ನಾಗಿದ್ಯಾವ? ನೀ ಚೆನ್ನಾಗಿದ್ಯಾ? ನನ್ಗೇನವ್ವ, ಸೂರ್ಯನ ಜೊತೆ ಇರ್ಬೇಕಾದ್ರೆ ಬಿಂದಾಸಾಗಿ ಇರ್ತೀನಿ. ಕೊಡವ, ನಾನ್ ಬಾಗಿಟ್ಕೊತೀನಿ. ಬೇಡ ಬಿಡು. ಅಯ್ಯೋ ಇರ್ಲಿ, ಪರವಾಗಿಲ್ಲ, ಕೊಡವ. ಬನ್ನಿ ಬನ್ನಿ. ನಿಮ್ ಸೂರ್ಯಣ್ಣ ಚಂದಾಗವನ? ಸೂರ್ಯಣ್ಣ ಚೆನ್ನಾಗೇ ಇದ್ದಾರೆ. ಆದ್ರೆ ಏನ್ ಮಗ? ತಲೆಗೆ ಏಟ್ ಬಿದ್ದು 3 ದಿವಸ ಹಾಸ್ಪಿಟ್ಲಲ್ಲಿ ಇದ್ದ. ಅಯ್ಯೋ ದೇವ್ರೆ. ಅವ್ವ, ನೀನ್ ಗಾಬರಿ ಪಡೋಂಥದ್ದು ಏನೂ ಇಲ್ಲ. ಸೂರ್ಯಣ್ಣ ಚೆನ್ನಾಗೇ ಇದ್ದಾನೆ. ಆದ್ರೆ ಅವನ್ ಮನ್ಸು ಮಾತ್ರ ಸರಿ ಇಲ್ಲ. ಇವಾಗ ನೀನ್ ಬಂದಿದ್ಯಲ್ಲ, ಎಲ್ಲ ಸರಿ ಹೋಗುತ್ತೆ. ಮನಸ್ಸು ಸರಿಗಿಲ್ವಾ? ಏನ್ಲ ಇದು? ಏಟು, ಆಸ್ಪತ್ರೆ, ಮನ್ಸು, ಏನೇನೋ ಹೇಳ್ತೀಯಲ್ಲಪ್ಪ. ನಂಗೊಂದು ಅರ್ಥ ಆಗ್ತಾ ಇಲ್ಲ. ನೀನ್ ಸಮಾಧಾನ ಪಡ್ಕೋ, ನಾನು ಹೇಳ್ತೀನಿ. ಅಲ್ಲಿ ಏನಾಯ್ತು ಗೊತ್ತಾ? ಮಗ, ನನ್ ಕಾಲ್ ಯಾಕಪ್ಪ ಒತ್ತುತ್ತಾ ಇದ್ಯಾ? ನೀ ಸುಮ್ಮನೆ ಮಲ್ಕೊಮ್ಮ. ನೀನ್ ಆರಾಮಾಗಿ ಮಲ್ಕೋ. ಊರಲ್ಲಿ ನಿನ್ ಜೊತೆ ಇದ್ದು ನಿನ್ ಸೇವೆ ಮಾಡಕ್ಕಂತೂ ಆಗ್ತಿಲ್ಲ. ಕೊನೆ ಪಕ್ಷ ಇವತ್ತಾರು ನಿನ್ ಸೇವೆ ಮಾಡಕ್ ಬಿಡಮ್ಮ. ನಿನ್ಗೊಂದ್ ಮಾತು ಕೇಳಲ್ಲ? ಅದನ್ನೂ ನಾನು ಕೇಳ್ಬೇಕೇನಮ್ಮ? ಅದೇನ್ ಹೇಳಮ್ಮ? ನೀನ್ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಈ ಪಿರುತಿ ಗಿರುತಿ ಎಲ್ಲ ನಮ್ಮಂತವ್ರಿಗೆ ಬೇಕಾ ಮಗ? ಮಗ, ಈ ವಿಷಯ ನಂಗೇನ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ಈ ಪಿರುತಿ ಅನ್ನೋದು
ಒಂಥರ ಮಾಯಾ ಜಿಂಕೆ ಇದ್ದಂಗೆ. ಅದು ಇನ್ನೇನ್ ಸಿಕ್ತು ಅಂತ ಇಟ್ಕೊಳಕ್ ಹೋದ್ರೆ ದೂರ ಹೊಂಟೋಗಿರ್ತದೆ. ಆಮೇಲೆ ಮಾಯನೇ ಆಗ್ಬಿಟ್ಟಿರ್ತದೆ. ಅದ್ಯಾವತ್ತೂ ನಮ್ ಕೈಗೆ ಸಿಗೋದಿಲ್ಲ ಮಗ. ಆಗ ಮನ್ಸಿಗೆ ಬೋ ದುಃಖ ಆಯ್ತದೆ. ಹಿಂತಿರುಗಿ ನೋಡ್ದಾಗ ಬಹಳಷ್ಟು ಕಳ್ಕೊಂಬಿಟ್ಟಿರ್ತೀವಿ. ಆಗ ಮನ್ಸಿಗಾಗೋ ದುಃಖನ ಸಾಯೋ ಗಂಟ ಮರೆಯಕ್ಕಾಗಲ್ಲ ಮಗ. ಅದಕ್ಕಿಂತ ಈಗೆಷ್ಟೇ ನೋವಾದ್ರೂ ಸರಿ, ಈಗ್ಲೇ ಮರ್ತ್ಬಿಡ್ಬೋದಲ್ಲ ಮಗ. ನಂದಿನಿ ಅಂದ್ರೆ ನಂಗೆ ತುಂಬಾ ಇಷ್ಟ ಕಣಮ್ಮ. ಅಯ್ಯಯ್ಯೋ, ನೀನ್ ಇಷ್ಟಕ್ಕೆ ವಿರುದ್ಧವಾಗಿ ನಾನ್ ನಿಂತ್ಕೊಂಡಿದ್ದೀನಿ ಅಂತ ತಿಳ್ಕೊಬೇಡ ಮಗ. ನೀನ್ ಇಷ್ಟಪಟ್ಟಿದ್ ಸರಿಯಾಗೈತಾ ಅಂತ ಕೇಳ್ತಾ ಇವ್ನಿ. ಯಾಕಂದ್ರೆ ನೀನು ಅಂದ್ರೆ ನನ್ ಜೀವ ಕಂಡ್ಲ. ಅಳ್ಬೇಡ ಕಂದ, ಅಳ್ಬೇಡ. ನೀನತ್ರ ನನ್ ಸಂತೋಷ ಆಯ್ತದ ಹೇಳು. ನಮ್ಮಂತ ಬಡವ್ರಿಗೆ ಅಂತ ಅವ್ರ ಸಹವಾಸ ಯಾಕಪ್ಪ? ಬೇಡ ಬೇಡ. ಅದು ಅಲ್ದೆ ಅವರಪ್ಪ ದೊಡ್ಡ ರೌಡಿ ಅಂತೆ. ಅವನಿಂದ ನಿನ್ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನಿಂದ ತಡ್ಕೊಳಕ್ ಆಗಕ್ಕಿಲ್ಲ ಮಗ, ಆಗಕ್ಕಿಲ್ಲ. ಅಮ್ಮ, ಕೆಲವೊಂದು ವಿಷಯನ ತಲೆಯಿಂದ ಮಾತ್ರ ಅಲ್ಲ, ಮನಸ್ಸಿನಿಂದನೇ ತೆಗ್ದಾಕ್ಬಿಡ್ಬೇಕು. ಆಗ್ಲೇ ಬದುಕು ಮುಂದಕ್ಕೆ ಸಾಗೋದು. ಈ ಲವ್ ಮಾಡೋ ಹುಡುಗರ ಲೈಫೇ ಸೂಪರ್ ಅಪ್ಪ. ಬೆಳಗ್ಗೆ ಎಲ್ಲ ಕಣ್ಣು ಮುಚ್ಕೊಂಡು ಮನ್ಸಲ್ಲಿ ಹುಡುಗಿನ ಹುಡ್ಕೋದು, ರಾತ್ರಿ ಎಲ್ಲ ಕಣ್ಣು ಬಿಟ್ಕೊಂಡು ಚಂದ್ರನಲ್ಲಿ ಹುಡುಗಿ ಹುಡ್ಕೋದು. ದಿನವೆಲ್ಲ ಹುಡುಗಿ ಬಗ್ಗೆ ಯೋಚನೆ ಮಾಡ್ಕೊಂಡು ಅಕ್ಕಪಕ್ಕದಲ್ಲಿರೋರ್ನೇ ಮರ್ತು ಬಿಡ್ತಾರೆ. ಅಮ್ಮ ಊರ್ಗ್ ಹೋದ್ರೇನು? ಊಟ ಮಾಡ್ದ್ಯಾ? ಈ ಲವ್ ಡಿಸಪಾಯಿಂಟ್ ಆದವ್ರಿಗೆ ಊಟ ನಿದ್ದೆ ಎಲ್ಲ ಮರ್ತೋಗುತ್ತೆ ಬಾಸು. ಇದು ಊಟದ ಟೈಮ್ ಅಲ್ಲ, ಎಣ್ಣೆ ಟೈಮು. ಲವ್ ಡಿಸಪಾಯಿಂಟ್ ಆದ ಯಾವುದೇ ಹುಡುಗ ಆದ್ರೂ ಅಷ್ಟೇ, ಒಂದ್ 2 ಪೆಗ್ ಹಾಕೊಂಡು 4 ಸ್ಟೆಪ್ ಹಾಕಿದ್ರೆ ಓಡೋಗಿರೋ ಹುಡುಗಿ ಪಕ್ಕದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿರೋ ತರ ಫೀಲ್ ಆಗುತ್ತೆ. ಸೊ ಹಂಗಾಗಿ ನೀವು ತಗೊಳ್ಳಿ, ಇದೇ ಫೀಲಿಂಗ್ ಅಲ್ಲಿ ಫುಲ್ ಬಾಟ್ಲ್ ರಾ ಹೊಡೆದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ತಗೊಳ್ಳಿ, ಬಿಟ್ರೆ ನಾನು ಕುಡ್ಕೊಂಡ್ಬಿಡ್ತೀನಿ. ಸೂರ್ಯ, ಸೂರ್ಯನ ಬೇರೆ ಇಷ್ಟು ದಿನ ಮೀಟ್ ಮಾಡಿಲ್ಲ. ಅವನೇನ್ ಅನ್ಕೊಂಡಿರ್ತಾನೋ ಏನೋ. ಸೂರ್ಯ, ಹೇಗೋ ಇದ್ಯಾ? ನಾನು ಹೇಗೋ ಇದ್ದೀನಿ, ನೀನ್ ಹೇಗಿದ್ಯಾ ಅಂತ ಹೇಳು ನಂದಿನಿ. ನಾನ್ ಚೆನ್ನಾಗಿದ್ದೀನಿ ಕಣೋ. ಡ್ಯಾಡಿ ನಿನಗ್ ಹೊಡೆದು ನನ್ನ ಕರ್ಕೊಂಡ್ ಬಂದ್ಮೇಲೆ ನಿನ್ನ ನೋಡೋಕೆ ಆಗ್ಲಿಲ್ಲ. ನೀನ್ ಹೇಗಿದ್ಯೋ ಏನೋ ಅಂತ ಒಂದೊಂದು ಕ್ಷಣನೂ ಒತ್ತಾಡ್ತಾ ಇದ್ದೀನಿ ಗೊತ್ತಾ. ನಂದು ಅದೇ ಯೋಚನೆ ಕಣೆ. ನೀನವತ್ ನಿಮ್ಮಪ್ಪನ ಜೊತೆ ನನ್ನ ಬಿಟ್ಟು ಹೋಗ್ತಾ ಇದ್ರೆ ನನ್ನ ಪ್ರಾಣನೇ ನನ್ನ ಬಿಟ್ಟು ಹೋಗ್ತಾ ಇದೆ ಅನ್ನೋ ಅಷ್ಟು ನೋವಾಗ್ತಿತ್ತು. ನಿನ್ನ ಹತ್ರ ಯಾವಾಗ ಮಾತಾಡ್ತೀನೋ ಅನ್ನಿಸ್ತಾ ಇತ್ತು. ಅದ್ ಸರಿ, ನಿನಗೇನ್ ತೊಂದರೆ ಮಾಡಿಲ್ಲ ತಾನೆ? 2 ದಿವಸದಿಂದ ಡ್ಯಾಡಿ ನಿನ್ ವಿಷಯವಾಗಿ ತುಂಬಾ ಚಿತ್ರ ಹಿಂಸೆ ಕೊಟ್ರು. ನಾನ್ ಕೇರೆ ಮಾಡ್ಲಿಲ್ಲ.
ಎಷ್ಟೇ ಆಗ್ಲಿ ಅವ್ರು ನಮ್ ಡ್ಯಾಡಿ ಅಲ್ವಾ. ನಿನ್ ಜೊತೆ ಮಾತಾಡ್ದೆ, ನಿನ್ನ ನೋಡ್ದೆ ನಂಗೆ ಇರೋಕೆ ಆಗ್ತಿಲ್ಲ ಸೂರ್ಯ. ಡ್ಯಾಡಿ ಗೊತ್ತಿಲ್ಲದೆ ಇಟ್ಕೊಂಡಿರೋ ಈ ಫೋನ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಧೈರ್ಯವಾಗಿ ಆನ್ ಮಾಡ್ದೆ ನಿನ್ ಜೊತೆ ಮಾತಾಡ್ಬೇಕು ಅಂತ. ಏನ್ ಬೇಕಾದ್ರೂ ಆಗ್ಲಿ, ನನಗ್ ನೀನ್ ಬೇಕು ಅಷ್ಟೇ. ನಾನು ನಿನಗೊಂದು ಮಾತು ಹೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಇಲ್ಲ, ಹೇಳು. ನನ್ನ ಮರ್ತ್ಬಿಡು. ಏನು? ನನ್ನಿಂದ ನೀನ್ ಚಿತ್ರಹಿಂಸೆ ಅನುಭವಿಸೋದು ನನ್ನಿಂದ ನೋಡೋದಿರ್ಲಿ, ಕೇಳಕ್ಕೂ ಆಗ್ತಾ ಇಲ್ಲ ಕಣೆ. ನಮ್ ಡ್ಯಾಡಿ ಹೇಳ್ಕೊಂಡ್ ಬಂದಿದ್ದ ದಿನಾನೇ ಸಾಯೋಕ್ ನಿರ್ಧಾರ ಮಾಡಿದ್ದೆ. ಆದ್ರೆ ಈಗ ಈ ಜೀವ ನಿನಗ್ ಸಂಬಂಧಪಟ್ಟಿದ್ದು. ನಿನಗೊಂದ್ ಮಾತು ಹೇಳ್ದೆ ಸಾಯ್ಬಾರ್ದು ಅಂತ ಎಲ್ಲ ಸಹಿಸ್ಕೊಂಡಿದ್ದೀನಿ. ಈಗ್ಲೂ ಒಂದ್ ಮಾತು ಹೇಳು, ನನಗೋಸ್ಕರ ಪ್ರಾಣ ಕೊಡು ಅಂತ. ಬಿಟ್ಟೇ ಬಿಡ್ತೀನಿ. ನೀನಿಲ್ದೆ ನನಗೇನು ಬೇಡ ಕಣೋ. ನಾನ್ ತುಂಬಾ ಎಮೋಷನಲ್ ಆಗ್ಬಿಟ್ಟಿದೀನಿ ಕಣೆ. ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ. ಇವತ್ ನನ್ ಕಾಲೇಜ್ ಹತ್ರ ಬರ್ತಾ ಇದ್ದೀನಿ. ಸೊ ನಾನ್ ಕಾಲ್ ಮಾಡಿದ ತಕ್ಷಣ ನೀನ್ ಹೊರಡು, ಆಯ್ತಾ? ಡ್ಯಾಡಿ ಕಾಲೇಜ್ಗೆಲ್ಲ ಎಲ್ಲಿಗೂ ಕಳಿಸ್ತಾ ಇಲ್ಲ. ಡೋಂಟ್ ವರಿ, ಐ ವಿಲ್ ಮೇಕ್ ಇಟ್. ಬಾಯ್, ಐ ವಿಲ್ ಕಾಲ್ ಯು. ನನ್ ಮೇಲೆ ಇನ್ನೂ ಕೋಪ ಹೋಗಿಲ್ವಾ ಡ್ಯಾಡಿ? ಅದೇನು ಹೇಳ್ಬೇಕಂತಿದೆ ಹೇಳಮ್ಮ. ಆ ಸೂರ್ಯನ್ ವಿಷಯದಲ್ಲಿ ನೀವ್ ಹೇಗ್ ಹೇಳ್ತಿರೋ ಹಾಗೆ ಹೇಳ್ತೀನಿ. ಆದ್ರೆ ಕಾಲೇಜ್ಗೆ ಹೋಗದೆ ನಂಗೆ ಇರಕ್ ಆಗಲ್ಲ. ಐ ಹ್ಯಾವ್ ಟು. ನೋ ಅಂತ ಹೇಳ್ದ್ನಲ್ಲ. ಒಂದ್ಸಲ ಕಾಲೇಜ್ಗೆ ಹೋಗಿ ಯಾವನ ಲವ್ ಮಾಡಿ ನನ್ನ ಮರ್ಯಾದನ 3 ಕಾಸು ಗರಾಜ್ ಹಾಕ್ಬಿಟ್ಟೆ. ಈಗ ನೀನು ಮತ್ತೆ ಕಾಲೇಜ್ಗೆ ಹೋಗಿ ಅವನ ಲವ್ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ನೀನು ಹೋಗ್ಲೇಬೇಡ ಕಾಲೇಜ್ಗೆ. ನಾನು ಹೇಳಿದ್ನಲ್ಲ ಡ್ಯಾಡಿ, ಅವನ ನಾನು ಮರ್ತು ಬಿಟ್ಟಿದ್ದೀನಿ ಅಂತ. ನನಗೆ ಅವನಿಗಿಂತ ನೀವೇ ಮುಖ್ಯ. ಅವನ ಮೇಲೆ ಏನೋ ಸ್ವಲ್ಪ ಕ್ರಶ್ ಆಯ್ತು, ಅದನ್ನೇ ಲವ್ ಅನ್ಕೊಂಡ್ಬಿಟ್ಟೆ. ಮಗಳೇ, ನಿನಗೆ ಗೊತ್ತು ನಿಮ್ಮಪ್ಪ ನಿನ್ನ ತುಂಬ ಲವ್ ಮಾಡ್ತಾರೆ ಅಂತ. ಅದನ್ನ ಅಡ್ವಾಂಟೇಜ್ ತಗೊಂಬೇಡ. ನನ್ಗೆ ಯಾಕೋ ನಿನ್ನ ಮೇಲೆ ನಂಬಿಕೆ ಇಲ್ಲ. ನಾನ್ ನಿಮ್ ಮಗಳು ಡ್ಯಾಡ್, ನಿಮ್ಮ ಮಾತು ಯಾವತ್ತೂ ನಾನು ಮೀರಲ್ಲ. ಇನ್ಮೇಲೆ ಕಾಲೇಜ್ ಆಯ್ತು, ಮನೆ ಆಯ್ತು ಅಷ್ಟೇ, ಐ ಪ್ರಾಮಿಸ್. ಬಟ್ ಐ ಹ್ಯಾವ್ ಟು ಗೋ ಡ್ಯಾಡ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋ ಏ ನಂದಿನಿ, ನಂದಿನಿ ನನ್ ಬನ್. ನೀವೀಗ ಹೊರಡಿ, ಆಮೇಲೆ 4 o'clock ಬನ್ನಿ. ಹಾಯ್, ನಡಿ ಹೋಗೋಣ. ನಡಿ ನಡಿ. ಯಾವುದೇ ಅಪಾಯ ಆಗ್ದಂಗೆ ನೋಡ್ಕೊ ಮಾದೇಶ್ವರ. ನಿನ್ನನ್ನೇ ನಂಬಿದ್ದೀನಿ ಕಣಪ್ಪ. ನನ್ನ ಕಂದನ್ ಕಾಪಾಡು ಕಾಪಾಡು. ಯಾಕೋ ಇವತ್ತು ಫುಲ್ ಜೋಶಲ್ಲಿ ಇದೆಯಾ? ಹಿಡ್ಕೊ, ಹೇಳ್ತೀನಿ. ಇವತ್ತು ಆಗಿದ್ದ ಅಲ್ಲಿ ಆಂಟಿನ ಒಂದ್ ಕೈ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನೀನು ಆರೋ ನೋಡಿದ ಕರಿಯದಲ್ಲಿ ಮಾಡಿದ್ರೆ ಕೈಕಲ್ ಮುರಿದಾಕ್ಬಿಡ್ತೀನಿ. ನನ್ಗೆ ಯಾಕೆ ಮುರಿತೀಯ? ನೀನ್ ಸಿಕ್ಕಾಕೋ, ಸ್ಕ್ರಾಪ್ ಆಗ್ಬಿಡ್ತೀಯ. ಹುಷಾರು. ನಮ್ಗೆ ಏನಂಗಾಗಲ್ಲ, ಆರಾಮಾಗಿರು. ಆಂಟಿ ಹಾಯ್. ಹಾಯ್. ಯಾರದು? ನಮ್ಮನೆಗ್ ನೀರ್ ಹಾಕೋರು. ಪಾಪ ಎಲ್ಲೆಲ್ಲೋ ನೀರ್ ಹಾಕ್ಬೇಕು ಅಂತ ತುಂಬಾನೇ ಕಷ್ಟಪಟ್ರು. ಆದ್ರೆ ಪ್ರಯೋಜನನೇ ಆಗ್ಲಿಲ್ಲ. ಆಂಟಿ, ಯಾರದ್ ನಿಮ್ಮ ಅಣ್ಣನ? ನನ್ 2ನೇ ಗಂಡ. ನೆನ್ನೆ ತಾನೇ ಮದುವೆ ಆಯ್ತು. ನೀನೀಗ ನೀರ್ ಕೊಟ್ರೆ ನಾನು ಒಳಗಡೆ ಹೋಗ್ ನನ್ ಗಂಡಂಗೆ ನೀರ್ ಕೊಡ್ಬೇಕು. ಇರು, ದುಡ್ಡು ತಗೊಂಡ್ ಬರ್ತೀನಿ. ಸುಂದ್ರು ತಗೋ ದುಡ್ಡು. ಕಾಲ ಮಿಂಚೋದ್ಮೇಲೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಇನ್ಮೇಲೆ ಬರೀ ನೀರ್ ಹಾಕಿದ್ರೆ ಸಾಕು.
ಏಯ್ ಇದ್ಯಾಕ್ಲಾ ಮುಖ ಹಿಂಗಿಕೊಂಬತ್ತಾ ಇದೀಯಾ? ಮಗ ಬೇರೆ ಗಂಡ ಬಂದವನೇ ಆಂಟಿಗೆ. ಹಂಗಾರೆ ನಿನ್ ಪ್ಲೇಸ್ಗೆ ಇನ್ನೊಬ್ರು ಬಂದವ್ರೆ. ಅದ್ ಹಂಗಲ್ಲ, ನಾನ್ ಕ್ಯಾಚ್ ಹಾಕೊಳ್ಳೋಷ್ಟರಲ್ಲಿ ಅಮ್ಮನ್ಗೆ 2ನೇ ಗಂಡ ಸಿಕ್ಬಿಟ್ಟವನೆ. ಅದಕ್ಕೆ ಕಣೋ ಹಿರಿಯರು ಹೇಳಿರೋದು ಅತಿ ಆಸೆ ಗತಿ ಕೇಡು ಅಂತ. ನಡೆಯಲೇ ಇವಳು ಇಲ್ದಿದ್ರೆ ಇನ್ನೊಬ್ಳು ಏನು ಊರಿಗೊಬ್ಳೆ ಪದ್ಮಾವತಿನ. ನಾಯಿ ಬಾಲಿಗೆ ಎಷ್ಟೇ ದಬ್ಬೆ ಕಟ್ಟಿದ್ರು ಅಷ್ಟೇ ಬಾ. ಹಾಯ್. ಹಾಯ್, ಏನ್ ಮಾಡ್ತಾ ಇದೀಯಾ? ನಿನ್ನೆ ನೆನ್ಸ್ಕೊತಾ ಇದ್ದೆ. ನಿಜವಾಗ್ಲೂ ಎಸ್. ಇವತ್ ನೀನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೆ ಗೊತ್ತಾ? ಅದಕ್ಕೆ ತಾನೇ ನೀ ನನ್ನ ಹಿಂದೆ ಬಿದ್ದು ಲವ್ ಮಾಡಿದ್ದು ಅಲ್ವಾ? ಏ, ನಾನು ಹಿಂಗೇನೋ ಕೇಳ್ಬೇಕು. ಕೇಳು. ಒಂದ್ ಮುತ್ತು ಕೊಡು. ಫೋನಲ್ಲಿ ಕೊಟ್ರೆ ಮಜಾ ಇರಲ್ಲ, ಮನೆಗ್ ಬಾ ಕೊಡ್ತೀನಿ. ಓಹೋ, ಬಂದ್ರೆ ಕೊಡ್ತೀಯಾ? ದಮ್ಮಿದ್ಯಾ? ಗೊತ್ತಲ್ಲ ನಮ್ಮಪ್ಪನ ಬಗ್ಗೆ. ನೀನ್ ಕಣ್ ಮುಚ್ಚಿ ಕಣ್ಬಿಡೋ ಅಷ್ಟ್ರಲ್ಲಿ ಈ ಸೂರ್ಯ ನಿನ್ ಮುಂದೆ ಇರ್ತಾನೆ. ಹೌದಾ? ಚಾಲೆಂಜ್? ನೀನ್ ಕಣ್ ಮುಚ್ಚಿ ನೋಡು. ನೀನಿಲ್ಲಿ ಅಪ್ಪ. ಸೌಂಡ್ ಮಾಡ್ಬೇಡ. ಸೌಂಡ್ ಮಾಡಿ ನಿಮ್ಮಪ್ಪ ಬರೋ ತರ ಸೀನ್ ಕ್ರಿಯೇಟ್ ಮಾಡ್ಬೇಡ. ನಾನ್ ಬಂದಿರೋದ್ ಯಾರಿಗೂ ಗೊತ್ತಿಲ್ಲ. ಛೀ, ಹೋಗು. ಶಾಂತಮ್ಮ, ಶಾಂತಮ್ಮ, ಹೇಳು ಮ್ಯಾಕೆ. ಗಂಜಿನಾದ್ರೂ ಕುಡಿ. ಒತ್ತಾರೆಯಿಂದ ನೀನೇನು ತಿಂದಿಲ್ಲ. ಡಾಕ್ಟರ್ ಹತ್ರ ಹೋಗುವ ಅಂದ್ರೆ ನೀನ್ ಬೇಡ ಅಂತೀಯ. ಕೆಂಬೇರೆ ಜಾಸ್ತಿ ಆಗೈತೆ. ನಿಂಗೆ ಏನಾದ್ರೂ ಆದ್ರೆ ಏನ್ ಗತಿ? ಹೇಳು ಮ್ಯಾಕೆ, ಹೇಳು. ಏನ್ ಮಾಡೋದವ? ಗತಿನೂ ಇಲ್ಲ ಮತಿನೂ ಇಲ್ಲ. ಎಲ್ಲ ಮಾದೇಶ್ವರ ನೋಡ್ಕೊತಾನೆ. ಮಾದೇಶ್ವರ ಅಲ್ಲ ನೋಡ್ಕೊಳ್ಳೋದು, ನಿನ್ ಮಗ ಸೂರ್ಯ ನೋಡ್ಕೊಳ್ಳೋದು. ಪ್ಯಾಟೆಲಿರೋ ನಿನ್ ಮಗಂಗೆ ನೀನ್ ಹಾಸಿಗೆ ಹಿಡ್ದಿದ್ಯಾ ಅಂತ ಹೆಂಗ್ ಗೊತ್ತಾಗ್ಬೇಕು ಅಂತೀನಿ? ಗೊತ್ತಾಗೇನ್ ಮಾಡ್ತಾನೆ? ಹಳ್ಳಿಗೆ ಓಡೋಡು ಬರ್ತಾನೆ. ಪಟ್ಟಣದಾಗೆ ಅವನ ವ್ಯಾಪಾರಕ್ಕೆಲ್ಲ ನಷ್ಟ ಆಗಕ್ಕಿಲ್ವಾ? ಏನು ಹೇಳೋದ್ ಬೇಡ, ಸುಮ್ಕೆ ಇದ್ಬಿಡು. ನೀನ್ ಏನೇ ಹೇಳು ಶಾಂತಮ್ಮ, ನೀನ್ ಮಾಡ್ತಾ ಇರೋದು ನಂಗೆ ಹೊಸಿನೂ ಇಷ್ಟ ಇಲ್ಲ. ಅಲ್ಲ, ನಿಂಗೆ ಏನಾರು ಆದ್ರೆ ಯಾರ್ ಜವಾಬ್ದಾರಿ ಅಂತೀನಿ? ಯಾಕೆ ಸುಮ್ಮನೆ ಎದುರ್ಕಂತೀಯ? ಆ ಪರಮಾತ್ಮ ಯಾರ್ಯಾರ ಅಣಿಯಾಗೆ ಏನೇನು ಬರ್ದವನೋ ಹಂಗೆ ಅಲ್ವಾ ಆಗೋದು. ತಗೋ, ಈ ಗಂಜಿನಾದ್ರೂ ಕುಡಿ. ಬೇಡ ಅಂದ್ರೆ ಕೇಳಕ್ಕಿಲ್ಲ. ನಾವ್ ದೇವಸ್ಥಾನಕ್ಕೆ ಹೋಗೋಣವಾ? ಓಕೆ. ಹೇಳೋ ಸತ್ಯ. ಮಾವ, ನಿನ್ ಮಗಳು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಎಲ್ಲಿ ಹೋಗ್ತೀಯ ಅಂತ ಗೊತ್ತಾ? ಮತ್ತೆ ಆ ಸೂರ್ಯನ ಜೊತೆ ಓಡಾಡ್ತಿದ್ದಾಳೆ. ಈಗ ತಾನೇ ಕಣ್ ಮುಂದೆ ಹೋದ್ಲು. ನೀವು ಹೂ ಅಂದ್ರೆ ಮುಗಿಸ್ಬಿಡ್ತೀನಿ. ಛೇ, ನನ್ನ ನೆಮ್ಮದಿಯಾಗಿರಕ್ ಬಿಡದಿಲ್ವಲ್ಲ ಈ ನನ್ನ ಮಕ್ಕಳು. ನೋಡು, ಒಂದು ಕೆಲಸ ಮಾಡು, ನೀನು ಅವನ್ನ ಫಾಲೋ ಮಾಡು. ಸರಿ. ಏನ್ ನೋಡ್ತಿದ್ದೀರ? ವಾಡ್ ಚಾಚಾಕಿ ಅವನ್ನ. ಏಯ್, ಹಾಕಟ್ ಚಾಚಾ. ಸೂರ್ಯ
ಸೂರ್ಯ ನಿಲ್ಸಿ, ಹೊಡಿಬೇಡಿ. ಸತ್ತು ಸೂರ್ಯ ಹೊಡಿಯೋ ಹೊಡಿ ಸೂರ್ಯ ಪ್ಲೀಸ್ ಸೂರ್ಯ ಡ್ಯಾಡಿ ಪ್ಲೀಸ್ ಡ್ಯಾಡಿ ಸೂರ್ಯ ಸೂರ್ಯ ನಾನು ಅವತ್ತೇ ಹೇಳಿದೆ, ಶಾಂತಮ್ಮ ನಿನ್ನ ಆರೋಗ್ಯ ತುಂಬಾ ಹದಗೆಟ್ಟೋಗಿದೆ, ನಿನ್ ಮಗಂಗೆ ವಿಷಯ ತಿಳಿಸ್ತೀನಿ ಅಂತ. ಅವನು ಹತ್ರ ಇದ್ರೆ ನಿನಗೂ ಹೊಸಿ ಸಮಾಧಾನ ಆಗ್ತೈತೆ ಅಂತ. ಈಗ ನೋಡು, ಸತ್ತು ಹೆಣವಾಗಿ ಮಲಗಿದ್ರು ಅವ್ರ ಕೆಲವೊಂದು ಎಡಿ ಮಣ್ಣು ಹಾಕಿಸ್ಕೊಂಡೆಲ್ಲ ಹೋಗ್ತಿದೀಯ. ಏನ್ ಹಣೆ ಬರನ್ನೇ ನಿಂದು. ಸಾಕ್ ನಿಲ್ಸು ನಿನ್ ಕಂತೆ ಪುರಾಣವ. ಇನ್ನೂ ಮಾಡೋ ಕೆಲಸ ಬೇಕಾದಷ್ಟು ಐತೆ, ಅದನ್ನ ತಯಾರಿ ಮಾಡ್ಕೊ. ನೋಡಿದ್ರೆ ಶಾಂತಮ್ಮನ ಮಗ ಸೂರ್ಯ ಬರಂಗ್ ಕಾಣಕ್ಕಿಲ್ಲ. ನಾನು ಅವಾಗಿಂದ ಫೋನ್ ಮಾಡ್ತಾನೇ ಅವನಿ, ನಾಟ್ ರೀಚಬಲ್ ಅಂತ ಹಂಗೆ ಬರ್ತಾನೇ ಐತಿ. ಹೌದು ರಾಜಣ್ಣ, ನಾನು ಅವಾಗಿನ ಟ್ರೈ ಮಾಡ್ತಾ ಇದ್ದೀನಿ. ನನಗೂ ನಾಟ್ ರೀಚಬಲ್ ಅಂತಾನೆ ಬರ್ತಾ ಇದೆ. ಇವತ್ತು ಮಣ್ಣು ಮಾಡಿಲ್ಲ ಅಂದ್ರೆ ಮುಂದಿನ ಕೆಲಸ ಮಾಡೋದು ಯಾವಾಗ ಅಂತ. ಸುಮ್ನಿರು ಮುದೇವಿ ನೀನು. ಆ ಶಾಂತವನ್ ಮಗ ಸೂರ್ಯ ಬಂದು ನಮ್ಮ ಅವ್ವ ಎಲ್ಲಿಂದ ಕೇಳಿದ್ರೆ ಏನ್ ಹೇಳಿ ನೀನು? ಆ ಶಿವನ್ ಪದ ಸೇರ್ಕೊಂಡ್ಲು ಅಂತ ಹೇಳು. ಮಣ್ಣು ಮಾಡೋ ಪುಣ್ಯನ ಇವನಿಗೆ ಕೇಳ್ಕೊಂಡ್ ಬಂದಿರ್ಬೇಕು, ಮಣ್ಣು ಮಾಡಿಸ್ಕೊಳ್ಳೋ ಪುಣ್ಯನ ಶಾಂತಮ್ಮನ ಕೇಳ್ಕೊಂಡ್ ಬಂದಿರ್ಬೇಕು. ನಡಿ ಮಾಡಕ್ ಕ್ಯಾಮೆ ಇಲ್ವಾ? ಬಾ ಮುಂದಿನ ಕಾರ್ಯ ಮಾಡ್ಬೇಕು. ಸೂರ್ಯ ಹೇಗಿದೆಯಾ? ಅಣ್ಣ ಹೆಂಗಿದೆ ಅಣ್ಣ? ಬೆಂಗಳೂರಲ್ಲಿ ನನಗೆ ನಿನ್ನನ್ನು ಬಿಟ್ಟರೆ ನನ್ನವರು ಅಂತ ಯಾರೂ ಇಲ್ಲ. ನನಗೆ ಕೆಲಸ ಕೊಟ್ಟಿದ್ಯಾ, ಅನ್ನ ಕೊಟ್ಟಿದ್ಯಾ, ಅದಕ್ಕಿಂತ ಹೆಚ್ಚಾಗಿ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ಯಾ. ನಿನ್ನನ್ನು ಕಳ್ಕೊಳ್ಳೋಕ್ಕೆ ನಮ್ಗೆ ಇಷ್ಟ ಇಲ್ಲ ಕಣ. ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೇ? ಹೇಳೋ. ನಿನ್ನ ಜೀವನದಲ್ಲಿ ಮೇಲ್ ಬರಬೇಕು ಅಂತ ತುಂಬ ಕಷ್ಟಪಟ್ಟಿದ್ಯಾ. ನಿನ್ನ ಜೀವಕ್ಕೆ ಜೀವ ಆಗಿರೋ ಪ್ರೀತಿನ ಉಳಿಸ್ಕೋಬೇಕು ಅಂತ ಆಸೆ ಪಟ್ಟಿದ್ಯಾ. ಆದರೆ ಆ ಪ್ರೀತಿಯಿಂದ ನಿನಗೆ ಈ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮ ಕೈಲಿ ನೋಡೋಕ್ಕಾಗ್ತಿಲ್ಲ ಕಣೋ. ನಮಗೆಲ್ಲ ಜೀವನ ಕೊಟ್ಟಿರೋ ನಿನ್ನ ಜೀವ ಉಳಿಬೇಕು ಅಂದರೆ ನೀನು ಊರಿಗೋಗ್ಬಿಡು. ಅಣ್ಣ, ಸುಂದ್ರಣ್ಣ ಹೇಳ್ದಂಗೆ ನಾವು ಊರಿಗೆ ಹೊಂಟೋಗೋಣ ಅಣ್ಣ. ನನಗೂ ಯಾಕೋ ಅಮ್ಮನ ನೋಡಬೇಕು ಅನಿಸ್ತಾ ಇದೆ. ಇವತ್ತೇ ಹೊರಟ್ಬಿಡ್ತೀನಿ. ಆದರೆ ಒಂದು ಮಾತು, ನೀವೆಲ್ಲರೂ ಬರ್ತೀನಿ ಅಂದರೆ ಮಾತ್ರ.
ಏನು ಮಾಡ್ತಾ ಇದೀಯ ಮಗಳೇ? ಹಾ ಅಲ್ಲ, ನೀನು ಹಿಂಗೆಲ್ಲ ಮಾಡ್ಬಿಟ್ಟು ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಬದುಕಿರ್ತೀನೇನೆ. ನಾನು ಅಷ್ಟೇ ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ಹೌದು, ನಾನು ತಪ್ಪು ಮಾಡಿದೆ. ನಿಮ್ಮಿಬ್ಬರು ಪ್ರೀತಿನ ಒಪ್ಕೊಳ್ದೆ ನಾನು ತಪ್ಪು ಮಾಡಿದೆ. ಅವನೆಲ್ಲೇ ಇರಲಿ, ನಿಮ್ಮಿಬ್ಬರು ಪ್ರೀತಿ ಯಾವಾಗಲೂ ಒಂದಾಗಿರಬೇಕು. ಯಾವುದೇ ಕಾರಣಕ್ಕೂ ಇನ್ನೊಂದ್ಸಲ ಈ ರೀತಿ ಮಾಡಬೇಡ. ನನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಸರೋಜಕ್ಕ, ಏನಪ್ಪ ಸೂರ್ಯ, ಊರ್ಗೆ ಈಗ ಬರ್ತಾ ಇದೀಯಾ? ನಿಂಗೆ ಫೋನ್ ಹಚ್ಚಿ ಹಚ್ಚಿ ಸಾಕಾಯ್ತು. ಅಮ್ಮ ಸತ್ತು 2 ದಿನ ಆಯ್ತು. ತಗೊಂಡೋಗಿ ಮಣ್ಣು ಮಾಡ್ಬಿಟ್ವಿ. ಎಲ್ಲಿ? ಸೂರ್ಯ, ಸೂರ್ಯ